ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಈ ವರ್ಷ ಜೂನ್ ತಿಂಗಳು ಮುಗಿತಾ ಬಂದರೂ ಕೂಡ ಮಳೆಯ ಸುಳಿವೇ ಇಲ್ಲ. ಮಳೆ ಹೆಚ್ಚಿಗೆ ಆಗುವಂತಹ ಮಲೆನಾಡಲ್ಲೂ ಕೂಡ ವರುಣದೇವ ಎಂಟ್ರಿ ಕೊಡ್ತಾ ಇಲ್ಲ. ಇಷ್ಟೊತ್ತಿಗೆ ಮೈದುಂಬಿ ಹರಿಬೇಕಿದ್ದ ನದಿಗಳ ಒಡಲು ಬತ್ತಿ ಹೋಗ್ತಾ ಇದೆ. ಎಲ್ಲಾ ಕಡೆ ಬರಗಾಲದ ಆತಂಕ ಶುರುವಾಗಿದೆ. ಬಿತ್ತನೆ ಮಾಡಿ ಮಳೆಗಾಗಿ ಕಾಯ್ತಾ ಇರೋ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹಾಗಾದ್ರೆ ಈ ಬಾರಿ ಮಳೆಯ ಕೊರತೆಗೆ ಕಾರಣ ಏನು? ನೀರಿನ ಸಂರಕ್ಷಣೆ ಹಾಗೆ ಮುಖ್ಯವಾಗಿ ಪ್ರಕೃತಿಯ ಸಂರಕ್ಷಣೆ ಹೇಗೆ? ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ಬರಗಾಲ ಕಷ್ಟ. ನಾನು ಆಗ್ಲೇ ಹೇಳ್ದಾಗ್ಲೇ ಜೂನ್ ತಿಂಗಳು ಇನ್ನೇನು ಮುಗಿಯೋದಕ್ಕೆ 4 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಆದರೂ ಕೂಡ ಇನ್ನೂ ಮಳೆಯ ಮುನ್ಸೂಚನೆ ಸಿಗ್ತಾ ಇಲ್ಲ. ಅಂದ್ರೆ ಎಲ್ಲಾ ಕಡೆ ಮೋಡ ಇದೆ, ಮೋಡ ಕವಿದ ವಾತಾವರಣ ಇದೆ, ಆದ್ರೆ ಮಳೆ ಮಾತ್ರ ಬರ್ತಾ ಇಲ್ಲ. ಬರೋಬ್ಬರಿ 146 ವರ್ಷಗಳಲ್ಲಿ ಈ ವರ್ಷವೇ ಮಳೆ ಕುಸಿತ ಕಂಡಿದೆ. ರಾಜಧಾನಿಗೆ ಜಲಕಂಟಕ ಎದುರಾಗಿದೆ. ಜೊತೆಗೆ ನೀರಿನ ಶೇಖರಣೆ ಹೇಗೆ ಅನ್ನೋದು ಮುಖ್ಯ ಪ್ರಶ್ನೆ. ಮುಂದಿನ ದಿನಗಳಿಗೆ ನೀರನ್ನು ನಾವು ಸೇವ್ ಮಾಡೋದು ಹೇಗೆ? ಕೇರಳಕ್ಕೆ ಮುಂಗಾರು ಕಾಲಿಟ್ಟು 2 ವಾರ ಕಳೆದರೂ ಕೂಡ ನಮ್ಮ ರಾಜ್ಯದಲ್ಲಿ ಮಳೆಯ ಕೊರತೆ ಎದುರಾಗ್ತಾ ಇದೆ. ಈವರೆಗೆ ಬರೋಬ್ಬರಿ 98 ಮಿಲಿಮೀಟರ್ ಮಳೆಯ ನಿರೀಕ್ಷೆ ಇತ್ತು. ಆದರೆ ದೇಶದಲ್ಲಿ ಈವರೆಗೆ ಕೇವಲ 60 ಮಿಲಿಮೀಟರ್ ಮಾತ್ರ ವರ್ಷಧಾರೆಯಾಗಿದೆ. ಕರ್ನಾಟಕ ಸೇರಿ 300 ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದರೆ ಇಲ್ಲಿವರೆಗೊಂದು ಜೂನ್ ತಿಂಗಳು ಮುಗಿತಾ ಬಂತು, ಇನ್ನೇನು 4 ದಿನ ಇದೆ. ಓಕೆ, ಮಳೆ ಇಲ್ಲ. ಅಟ್ಲೀಸ್ಟ್ ಜುಲೈನಲ್ಲಾದರೂ ಮೊದಲ ವಾರದಿಂದ ಮಳೆ ಹೆಚ್ಚಾಗುತ್ತಾ ಎನ್ನುವಂಥ ಪ್ರಶ್ನೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ರೈತರು. ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಕೊರತೆ ಎದುರಾಗಿದೆ. ಓಕೆ, ಬೇರೆ ಕಡೆ ಬಿಡಿ, ಅಟ್ಲೀಸ್ಟ್ ಮಲೆನಾಡು ಭಾಗದಲ್ಲಿ ಇಷ್ಟೊತ್ತಿಗೆ ಮಳೆ ಆಗಬೇಕಿತ್ತು, ಕರಾವಳಿ ಭಾಗದಲ್ಲಿ ಮಳೆ ಆಗಬೇಕಿತ್ತು. ಅಲ್ಲೂ ಕೂಡ ಯಾವುದೇ ಮಳೆಯ ಮುನ್ಸೂಚನೆ ಇಲ್ಲ. ಅಂದರೆ ಮೋಡ ಆಗುತ್ತೆ, ಆದರೆ ಮಳೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಜುಲೈನಲ್ಲಾದರೂ ಮಳೆ ಬರುತ್ತಾ ಇರುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇದೇ ರೀತಿ ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಿಚುವೇಶನ್ ಎದುರಾಗಬಹುದು? ಬರಗಾಲದ ಆತಂಕ ಎಲ್ಲ ಕಡೆ ಮನೆ ಮಾಡ್ತಾ ಇದೆ. ಎಸ್ಪೆಷಲಿ ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಇಡೀ ದೇಶದಲ್ಲಿ 48% ಮಳೆಯ ಕೊರತೆ ಎದುರಾಗಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೆ ಕೃಷಿಯ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ತಾ ಇದೆ. ನೀರಿನ ಸಮಸ್ಯೆ ಎದುರಾಗಲಿದೆ. ಜಲಾಶಯಗಳು ಖಾಲಿಯಾಗಿವೆ. ಯಾವುದೇ ನೀವು ಡ್ಯಾಮ್ ಅಂತ ನೋಡಿದ್ರೂ ಕೂಡ ನೀರಿನ ಮಟ್ಟ ಕುಸಿತ ಕಂಡಿದೆ. ನದಿಗಳು ಬತ್ತಿ ಹೋಗ್ತಾ ಇದೆ. ಅಂತರ್ಜಲದ ಮಟ್ಟದಲ್ಲೂ ಕೂಡ ಕುಸಿತ ಕಂಡಿದೆ. ಹಾಗೆ ಮತ್ತೊಂದು ಕಡೆ ರೈತರಿಗೆ ಸಮಸ್ಯೆ, ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ. ಇದರಿಂದ ತೋಟಗಾರಿಕೆ ಹಾಗೆ ವಾಣಿಜ್ಯ ಬೆಳೆಗಳ ದರ ಗಗನಕ್ಕೆ ಏರ್ತಾ ಇದೆ. ಬಡವರು ಹಾಗೆ ಮಧ್ಯಮ ವರ್ಗದ ಬದುಕು ಕಷ್ಟ ಎನ್ನುವಂತಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಅಗ್ನಿ ಪರೀಕ್ಷೆ. ಈ ಸಮಯದಲ್ಲಿ ರೈತರ ಜೊತೆ ಅವರು ಯಾವ ರೀತಿ ನಿಲ್ತಾರೆ ಅಂತ ಕಾದು ನೋಡಬೇಕು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸ್ಪ್ರಿಂಕ್ಲರ್ನ ಯೂಸ್ ಮಾಡಿಕೊಂಡು ಸದ್ಯಕ್ಕಂತೂ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವೇನು ನೋಡಿದ್ದೀರಾ, ಒಂದು ಸ್ವಲ್ಪ ಹೊತ್ತಿನ ಮುಂಚೆ, ಒಂದು ತಿಂಗಳ ಮುಂಚೆ ಅಲ್ಪ ಸ್ವಲ್ಪ ಮಳೆ ಆಗಿತ್ತು. ಹೀಗಾಗಿ ಮಳೆ ಬರಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ರೈತರು ಬೀಜವನ್ನು ಬಿತ್ತನೆ ಮಾಡಿದ್ರು. ಆದರೆ ಅದಾದಮೇಲೆ ಮಳೆ ಬರಲೇ ಇಲ್ಲ. ಕಂಪ್ಲೀಟ್ ಆಗಿ ಭೂಮಿ ಬಿರುಕು ಬಿಟ್ಟಿದೆ. ಅಲ್ಲೂ ಅಲ್ಪ ಸ್ವಲ್ಪ 1-2-3 ಸಸಿಗಳು ಮಾತ್ರ ಮೊಳಕೆ ಒಡೆದು ಮೇಲ್ಗಡೆ ಬಂದಿದೆ. ಆದರೆ ಅವು ಸಸಿಯಾಗಿ ಅಥವಾ ಫಲವನ್ನು ಕೊಡೋದಕ್ಕೆ ನೀರಿನ ಅಭಾವ ಎದುರಾಗ್ತಾ ಇದೆ. ರೈತರಿಗೆ ಸಾಲು ಸಂಕಷ್ಟ. ಇಷ್ಟು ದಿನ ಬಿತ್ತನೆ ಬೀಜ ಪಡಿಬೇಕು ಅಂತ ಅಂದ್ರೂ ಕೂಡ ಕ್ಯೂ ಅಲ್ಲಿ ನಿಲ್ಬೇಕಿತ್ತು. ಒಳ್ಳೆಯ ಕ್ವಾಲಿಟಿ ಬೀಜಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಜೊತೆಗೆ ರಸಗೊಬ್ಬರದ ಕೊರತೆ ಕೂಡ ಎದುರಾಗಿತ್ತು. ನೀವು ಕೂಡ ನೋಡಿದ್ರಿ, ಕ್ಯೂ ನಿಲ್ತಾ ಇದ್ರು. ನಾವು ಮಾಧ್ಯಮದಲ್ಲಿ ನಿರಂತರವಾಗಿ ಆ ಸುದ್ದಿಗಳನ್ನು ಪ್ರಸಾರ ಮಾಡ್ತಲೇ ಇದ್ವಿ. ತಮ್ಮ ಚಪ್ಪಲಿಗಳನ್ನು ರಾತ್ರಿ ಇಡೀ ಕ್ಯೂನಲ್ಲಿ ಇಟ್ಟು ಸರತಿ ಸಾಲಿನಲ್ಲಿ ನಿಂತು ರಸಗೊಬ್ಬರವನ್ನು ಪರ್ಚೇಸ್ ಮಾಡ್ತಾ ಇದ್ರು. ಡಿಮ್ಯಾಂಡ್ಗೆ ತಕ್ಕಂಗೆ ಸಪ್ಲೈ ಇರಲಿಲ್ಲ, ರೇಟ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಇದೆಲ್ಲ ಮಾಡಿ ಇದೆಲ್ಲವನ್ನು ಮುಗಿಸಿ ಕೊನೆಗೆ ಮಳೆ ಬರುತ್ತೆ, ನಾವಿಷ್ಟು ಕಷ್ಟಪಟ್ಟಿದ್ಕಾದ್ರೂ ಬೆಳೆ ಬರುತ್ತೆ ಅಂತ ರೈತರು ನಿರೀಕ್ಷೆಯಲ್ಲಿದ್ದರು. ಆದರೆ ರೈತರ ಸದ್ಯದ ಪರಿಸ್ಥಿತಿಯನ್ನು ನೀವೇನು ತೆರೆ ಮೇಲೆ ನೋಡ್ತಾ ಇದ್ದೀರಾ, ಇದರಿಂದನೇ ಗೊತ್ತಾಗ್ತದೆ ಅವರ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಹಾಗೆ ಮತ್ತೊಂದು ಕಡೆ ಬೆಳೆಗಳು ಎಲ್ಲ ಒಣಗಿ ನಿಂತಿದೆ. ಮಳೆಗಾಗಿ ಲಿಟ್ರಲಿ ರೈತರು ಹಾಗೆ ಬೆಳೆಗಳು ಕಾಯ್ತಾ ಇವೆ. ಹಾಗಾದ್ರೆ ನಾನು ಆಗ್ಲೇ ಹೇಳಿದೆ ಈ ಬಾರಿ ಮಳೆ ಕಮ್ಮಿ ಅಂತ. ಹಾಗಾದ್ರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಆಗೋದಕ್ಕೆ ಪ್ರಮುಖ ಕಾರಣಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಎಲ್ ನೀನೋ ಎಫೆಕ್ಟ್, ಈ ಒಂದು ಪದವನ್ನ ನೀವು ಕಳೆದ ಒಂದೂವರೆ ತಿಂಗಳಿಂದ ಕೇಳ್ತಾನೆ ಇದ್ರೆ. ಎಲ್ ನೀನೋ ಎಫೆಕ್ಟ್ ಇದು ಪೆಸಿಫಿಕ್ ಸಮುದ್ರದ ಉಷ್ಣಾಂಶ ಹೆಚ್ಚಾಗಿ ಮುಂಗಾರಿನ ಮೇಲೆ ಇದು ಪರಿಣಾಮವನ್ನ ಬೀರ್ತಾ ಇದೆ. ಮಾನ್ಸೂನ್ ವಿಂಡ್ಸ್ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಮೋಡಗಳ ಸಂರಚನೆ ಕಡಿಮೆಯಾಗಿ ಮಳೆಯ ಪ್ರಮಾಣ ಇಳಿಕೆ ಆಗ್ತಾ ಇದೆ. ಇದು ಎಲ್ ನೀನೋ ಎಫೆಕ್ಟ್. ಇದು ಮುಖ್ಯವಾಗಿ ಮಳೆಯ ಪ್ರಮಾಣ ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ. ಅಂದರೆ ಪೆಸಿಫಿಕ್ ಸಮುದ್ರದ ಉಷ್ಣಾಂಶ ಹೆಚ್ಚಾಗ್ತಾ ಇದೆ, ಹೀಗಾಗಿ ಅಲ್ಲಿ ಮಾನ್ಸೂನ್ ವಿಂಡ್ಸ್ ಏನಿದೆ ಅದು ನೀಟಾಗಿ ರಚನೆ ಆಗ್ತಾ ಇಲ್ಲ. ಮೋಡಗಳ ಸಂರಚನೆ ಕಡಿಮೆಯಾಗಿ ಮಳೆಯ ಪ್ರಮಾಣ ಇಳಿಕೆ ಆಗ್ತಾ ಇದೆ. ಹಾಗೆ ಮತ್ತೊಂದು ಕಾರಣ ಅಂದರೆ ಮುಂಗಾರು ಮಾರುತ ದುರ್ಬಲತೆ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಲ್ಲಿ ತೇವಾಂಶಯುಕ್ತ ಗಾಳಿ ದುರ್ಬಲವಾಗಿದೆ. ಅಂದರೆ ಮಾಯಿಸ್ಟ್ ವಿಂಡ್, ಮಳೆಗಳನ್ನು ತರುವಂತಹ ಈ ಮಾಯಿಸ್ಟ್ ವಿಂಡೇ ದುರ್ಬಲ ಹೊಂದ್ತಾ ಇದೆ. ಹೀಗಾಗಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ತಡವಾಗಿ ಆರಂಭವಾಗುವಂತಹ ಸೂಚನೆ ಸಿಕ್ಕಿದೆ. ಓಕೆ, ಲೇಟ್ ಆಗಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಜುಲೈನಲ್ಲಾದರೂ ಮಳೆ ಆಗಲಿ ಅಂತ ರೈತರು ಕಾಯ್ತಾ ಇದ್ದಾರೆ. ಹಾಗೆ ಮತ್ತೊಂದು ಪ್ರಮುಖ ಕಾರಣ ಅಂತ ಅಂದರೆ ತಾಪಮಾನ ಹೆಚ್ಚಾಗ್ತಾ ಇದೆ. ಭೂಮಿಯ ಮೇಲ್ಮೈ ತಾಪಮಾನ ಹೆಚ್ಚಾಗಿ ಮಳೆಯ ಚಕ್ರದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ನಾವೇನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಇದು ನೇರವಾಗಿ ಮಳೆಯ ಚಕ್ರದಲ್ಲಿ ಏರುಪೇರಿಗೆ ಕಾರಣವಾಗ್ತಾ ಇದೆ. ಒಂದಷ್ಟು ಕಡೆ ಹೆಚ್ಚು ಮಳೆ ಆಗ್ತಾ ಇದೆ, ಮತ್ತೆ ಒಂದಷ್ಟು ಕಡೆ ಕಡಿಮೆ ಮಳೆಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಒಂದು ಕಡೆ ಪ್ರವಾಹ ಆದರೆ ಮತ್ತೊಂದು ಕಡೆ ಬರಗಾಲದ ಭೀತಿ. ಇದಕ್ಕೆಲ್ಲ ಕಾರಣ ಏನು? ಭೂಮಿಯಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಇದು ಇಂಡೈರೆಕ್ಟ್ ಆಗಿ ಇದಕ್ಕೆ ಕಾರಣ ನಾವೇ, ಮನುಷ್ಯರೇ. ಹಾಗೆ ನಾಲ್ಕನೇ ಪ್ರಮುಖ ಕಾರಣ ಅಂತ ಅಂದರೆ ಹವಾಮಾನ ಬದಲಾವಣೆ. ವೆದರ್ ಚೇಂಜ್ ಆಗ್ತಾ ಇದೆ. ಹವಾಮಾನ ಬದಲಾವಣೆಯಿಂದ ಮಳೆಯ ವಿತರಣೆ ಅಂದರೆ ಈ ಡಿಸ್ಟ್ರಿಬ್ಯೂಷನ್ ಏನಿದೆ ಬ್ಯಾಲೆನ್ಸಿಂಗ್ ಆಗಿ ಇಲ್ಲ. ನಾನು ಆಗಲೇ ಹೇಳಿದಾಗೆ ಒಂದು ಕಡೆ ಅತಿಯಾಗಿ ಮಳೆ ಆಗುತ್ತೆ, ಹಾಗೆ ಮತ್ತೊಂದು ಕಡೆ ಮಳೆಯ ಕೊರತೆ, ಒಂದು ಕಡೆ ಡ್ರಾಟು, ಇನ್ನೊಂದು ಕಡೆ ಫ್ಲಡ್. ಇಂಬ್ಯಾಲೆನ್ಸಿಂಗ್ ಆಗಿದೆ. ಮಳೆಯ ದಿನ ಕಡಿಮೆ ಆಗ್ತಾ ಇದೆ, ಜೊತೆಗೆ ಒಮ್ಮೆಯೇ ಅಧಿಕ ಮಳೆಯಾಗುವಂಥ ಪ್ರವೃತ್ತಿ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ಇನ್ನೊಂದೇನೆಂದರೆ ಮಳೆ ಬರಬೇಕು ಹೌದು, ಆದರೆ ಅದು ಕರೆಕ್ಟ್ ಟೈಮಿಗೆ ಬಂದರೆ ಮಾತ್ರ ರೈತರಿಗೆ ಅನುಕೂಲ. ಯಾವುದೋ ಟೈಮಲ್ಲಿ ಈಗ ಬರಬೇಕಾಗಿರುವಂಥ ಮಳೆ ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಬಂದರೆ ಏನೂ ಯೂಸ್ ಇಲ್ಲ, ಬೆಳೆದಿರುವಂಥ ಬೆಳೆ ಎಲ್ಲ ನೆಲಕಚ್ಚಿ ಹೋಗುತ್ತೆ. ಹೀಗಾಗಿ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅದಾದ್ರೇ ಚಂದ. ನಾವು ಪ್ರಕೃತಿಯನ್ನು ನಾವು ಹೇಗೆ ನೋಡ್ಕೊಳ್ತೀವೋ ಪ್ರಕೃತಿ ಕೂಡ ಮನುಷ್ಯರನ್ನು ಅದೇ ರೀತಿ ಟ್ರೀಟ್ ಮಾಡುತ್ತೆ. ಹೀಗಾಗಿ ಎಲ್ಲವೂ ಕೂಡ ಮನುಷ್ಯರ ಕೈಯಲ್ಲಿದೆ. ಪ್ರಕೃತಿಯನ್ನು ಸಂರಕ್ಷಿಸಬೇಕಾಗತ್ತೆ. ಇಲ್ದಿದ್ರೆ ಇದೇ ರೀತಿ ಇನ್ನೂ ಹೆಚ್ಚಿನ ಬೆಲೆಯನ್ನು ತೆರಬೇಕಾಗತ್ತೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ನೀರಾವರಿ ತಜ್ಞರು ವಿಜಯ್ ರಾಜ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆ ರೈತಪರ ಹೋರಾಟಗಾರರು ಎಂ ಅಣ್ಣಯ್ಯ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ರೈತ ಮುಖಂಡರು ಗೋವಿಂದ ರೆಡ್ಡಿ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಹೋರಾಟಗಾರರು ಕಾಡುಗೋಡಿ ಪ್ರಕಾಶ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯ್ ಸರ್, ನಿಮ್ಮಿಂದನೇ ಶುರು ಮಾಡ್ತೀನಿ. ಈ ಸಲ ಮಳೆ ಕಡಿಮೆ ಆಗೋದಕ್ಕೆ ರೀಸನ್ಸ್ ಏನು? ನಾನು ಹೇಳಿದೆ ಏನೆಲ್ಲ ರೀಸನ್ಸ್ ಅಂತ. ನಿಮ್ಮ ಪ್ರಕಾರ ಜನರಲಿ ಏನಾಗುತ್ತೆ, ಬಿಕಾಸ್ ಆಫ್ ದ ಕ್ಲೈಮೆಟಿಕ್ ಚೇಂಜಸ್ ಆಗಿದ್ದರಿಂದ ಅತಿವೃಷ್ಟಿ ಅನಾವೃಷ್ಟಿ ಒಂದು ಕಾಮನ್ ಆಗಿಬಿಟ್ಟಿದೆ. ನಾವು ಹೇಳ್ತಾ ಇದ್ದಂಗೆ ಏನಾಗ್ತಾ ಇದೆ ಅಂದರೆ, ಈ ನೀರು ಸತತವಾಗಿ ಏನೋ ಆರಾಮಾಗಿ ಸ್ಲೋಲಿ ಬಿದ್ದಾಗಲೇ ಭೂಮಿಗೆ ನೀರು ಹಿಂಗೋದು. ಈಗ ನೀರು ಸಡನ್ನಾಗಿ ಒಂದೇ ಟೈಮಲ್ಲಿ ಈಗ ನಾವು ನೋಡ್ತಾ ಇರ್ಬೋದು, ಒಂದೇ ದಿವಸದಲ್ಲಿ 100 mm ಮಳೆ ಬರ್ತಾ ಇದೆ. ಆ ಥರ ಆದಾಗ ಏನಾಗುತ್ತೆ, ನೀರು ಸುಮ್ಮನೆ ಹರಿದೋಗಿ ವ್ಯರ್ಥವಾಗಿ ಹೋಗ್ತಾ ಇದೆ, ಬೋರ್ವೆಲ್ಗಳಿಗೆ ನೀರು ಸಿಗ್ತಾ ಇಲ್ಲ. ಆಮೇಲೆ ಒಂದೇನಾಗ್ತಾ ಇದೆ, ಅತಿಯಾದ ಬಳಕೆ ಏನಾಗ್ತಾ ಇದೆ. ನಾವು ಯಾವ ಜಾಗದಲ್ಲಿ ತುಂಬ ಕಡಿಮೆ ನೀರಿದೆ ಆ ಜಾಗದಲ್ಲಿ ಕಬ್ಬು ಬೆಳೀತಾ ಇದ್ದೀವಿ. ಸೊ ದೇರ್ ಇಸ್ ನೋ ಪ್ರಾಪರ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಸೊ ಏನಾಗುತ್ತೆ, ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ನಾನು ದಾವಣಗೆರೆಗೆ ಯಾರೋ ನೀರಿನ ಏನೋ ಅವರು 14 ಎಕರೆಯಲ್ಲಿ ಹೆಚ್ಚು ಕಡಿಮೆ 13-14 ಬೋರ್ವೆಲ್ಸ್ ಹಾಕಿದ್ದಾರೆ, ಎಲ್ಲ ಒಣಗೋಗಿದೆ. ಅಡಿಕೆ ಗಿಡ ಸುಮಾರು 3-4 ವರ್ಷದ ಅಡಿಕೆ ಗಿಡ ನಿಂತುಬಿಟ್ಟಿದೆ. ಈಗ ಅದನ್ನು ಟ್ಯಾಂಕರಲ್ಲಿ ಹಾಕಿಬಿಟ್ಟು ನಾವು ಏನೋ ಅಗ್ರಿಕಲ್ಚರ್ ಮಾಡೋಕ್ಕಾಗತ್ತಾ? ಅದನ್ನು ಅವ್ರು ಏನಾಗಿದೆ, ಯಾರೂ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಸರ್ಕಾರ ಪದೇ ಪದೇ ಹೇಳ್ತಾ ಇದೆ, ಪ್ರಧಾನಿಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ ನೀರು ಉಳಿಸಿ. BWSSB ಅವರು ಫೈನ್ ಹಾಕ್ತಾ ಇದ್ದಾರೆ ಮಳೆ ನೀರು ಉಳಿಸಿ ಅಂತ. ಯಾರು ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ತಾ ಇಲ್ಲ. ಈಗ ನಮ್ಗೆ ಹೋದ ವರ್ಷ ಚೆನ್ನಾಗಾಯ್ತು ಮಳೆ, ಆ ವರ್ಷ ಏನಾದ್ರು ನಾವು ಬೋರ್ವೆಲ್ಗಳನ್ನ ಎಲ್ಲ ರೀಚಾರ್ಜ್ ಮಾಡಿದ್ರೆ ಈ ವರ್ಷ ಈ ಸಂಕಷ್ಟಕ್ಕೆ ಬರ್ತಾ ಇರಲಿಲ್ಲ. ನಮಗೆ ಬ್ಯಾಂಗ್ಳೂರಲ್ಲಿ ಸರಾಸರಿ ನೀವು ಕೇಳ ಆಶ್ಚರ್ಯ ಆಗ್ಬೋದು, 4 ಲಕ್ಷ ಬೋರ್ವೆಲ್ಗಳಿದೆ. BWSSB ಅವ್ರು ಕಡಿಮೆ ನಂಬರ್ ಹೇಳ್ಬೋದು, ಬಟ್ ಏನೋ ಇಲ್ಲಿಗಲ್ ಬೋರ್ವೆಲ್ಸ್ ಎಲ್ಲ ಸೇರಿಸಿ 4 ಲಕ್ಷ ಬೋರ್ವೆಲ್. ಈ ಥರ ಬೋರ್ವೆಲ್ಲಿಂದ ನಾವು ಅದನ್ನು ರೀಚಾರ್ಜ್ ಮಾಡ್ದಲೇ ಭೂಮಿಯಿಂದ ನೀರನ್ನು ಒಂದು ಸ್ಟ್ರಾ ಒಂದು ಬಾಟ್ಲಿಗೆ 10 ಸ್ಟ್ರಾ ಹಾಕ್ಬಿಟ್ಟು ನೀರು ಎಳೆದರೆ ಎಷ್ಟು ದಿನ ಅಂತ ಉಳಿಯುತ್ತೆ. ಸೊ ಇದು ಏನಾಗುತ್ತೆ, ಮಾನವನ ಅತಿಯಾದ ಆಸೆ, ದುರಾಸೆಯಿಂದ ನಾವೇ ಮಾಡ್ಕೊಂಡಿರೋ ಇದು ಏನೋ. ಹಾಗಾಗಿ ಏನಾಗುತ್ತೆ, ಟೆಂಪ್ರೇಚರ್ನ ಜಾಸ್ತಿ ಆಗೋಕ್ಕೆ ಏನೋ
ಇವತ್ತು ಎಲ್ಲ ಕಾರ್ಗಳಲ್ಲಿ ಎ ಸಿ ಬೇಕು, ಎಲ್ಲಿಗೆ ಹೋಗ್ಬೇಕು ಆ ಟೆಂಪ್ರೇಚರ್? ಎಲ್ಲರೂ ಬೆಂಗಳೂರಿಗೆ ಬೇಕು, ಎಲ್ಲರಿಗೂ ಬೆಂಗಳೂರು ಬೇಕು, ಬರೀ ಬೆಂಗಳೂರೇ. ಯಾಕೆ ಬೇರೆ ಸಿಟಿ ಕರ್ನಾಟಕದಲ್ಲಿ ಯಾವುದು ಡೆವಲಪ್ ಮಾಡೋಕ್ಕೆ ನಡೀಲ್ಲ. ಇವತ್ತು ನಾವು ನಾವು ಇದು ಪೊಲಿಟಿಕಲ್ ರಾಜಕೀಯವಾಗಿರ್ಬೋದು, ಆದರೆ ಇನ್ನೊಂದು ಬಡಾವಣೆ ಅಂತ ಮಾಡ್ಬೇಕಂದ್ರೆ ಅದು ಇಲ್ಲೇ ಆಗಬೇಕು, ಹತ್ರ ಆಗಬೇಕು. ಅದು ತುಮಕೂರಲ್ಲಿ ಆಗೋದು ಬೇಡ, ಮಂಗಳೂರಲ್ಲಿ ಆಗೋದು ಬೇಡ, ಹುಬ್ಳಿಯಲ್ಲಿ ಬೇಡ, ಎಲ್ಲ ಇಲ್ಲೇ ಆಗಬೇಕು. ಯಾಕಂದರೆ ನಮ್ದು ಎಲ್ಲರದ್ದು ಲ್ಯಾಂಡ್ಸ್ಗಳಿದೆಯಲ್ಲ, ಅದಕ್ಕೆ ರೇಟ್ ಬರಬೇಕು. ಸೊ ಇಫ್ ಎವ್ರಿಥಿಂಗ್ ಈಸ್ ಕಾನ್ಸಂಟ್ರೇಟೆಡ್, ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತೀವಿ ನಾವು. ಏನಾಗುತ್ತೆ, ಒಂದೇ ಕಡೆ ನೀವು ತುಂಬ ಕಾನ್ಸಂಟ್ರೇಷನ್ ಮಾಡಿದರೆ ಬಿಲ್ಡಿಂಗಿಗೆ, ಅದರಿಂದ ರಿಫ್ಲೆಕ್ಟ್ ಆಗೋ ಏನು ಆಗುತ್ತೆ, ಹೀಟ್ ಆಗುತ್ತಲ್ಲ, ಆ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಆದರೆ ದಟ್ ಎಫೆಕ್ಟ್ಸ್ ಫಾರ್ ದ ಕ್ಲೈಮೇಟ್ ಇನ್ ಎ ಬಿಗ್ ವೇ. ಅದನ್ನೇ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಈಗ ನಾವು ಎಲ್ಲ ಒಂದೇ ಕಡೆಯಾಗಿ ಡೆವಲಪ್ ಮಾಡ್ಬೋದು. ಐ ಟಿ ಪಾರ್ಕ್ಸ್ಗಳನ್ನು ಹುಬ್ಳಿಯಲ್ಲಿ ಮಾಡ್ಬೋದಾಗಿತ್ತು, ಐ ಟಿ ಪಾರ್ಕ್ಸ್ ಮ್ಯಾಂಗ್ಳೂರಿಗೆ ಮಾಡ್ಬೋದು, ಮೈಸೂರಿಗೆ ಮಾಡ್ಬೋದು. ಮೈಸೂರು ನಮಗೆ ಬರೀ 1.5 ಗಂಟೆ ದೂರ ಇದ್ರೂ ಮೈಸೂರು ಇವತ್ತೂ ಲಾಸ್ಟ್ ಒಂದು 25 ವರ್ಷ ಹಿಂದೆ ನೋಡಿದರೆ ಆ ಡೆವಲಪ್ಮೆಂಟ್ ಆಗಿಲ್ಲ. ಬಟ್ ಆದರೆ ಬೆಂಗಳೂರು ಮಾತ್ರ ಡೆವಲಪ್. ಸೊ ಇದಕ್ಕೆ ಪೂರ್ತಿ ಮಾನವನೇ ಕಾರಣ ಈ ಥರ ಇದಕ್ಕೆ. ಆಮೇಲೆ ಎಲ್ನಿನೋ ಎಫೆಕ್ಟ್ ಬಿಕಾಸ್ ಆಫ್ ಆಲ್ ದೀಸ್ ಕ್ಲೈಮೆಟಿಕ್ ಚೇಂಜಸ್. ಈ ವರ್ಷ ನಾವು ಕಂಡಂಥ ಉಷ್ಣಾಂಶ ನಾವು ಪ್ರಾಬಬ್ಲಿ ಯಾವತ್ತೂ ಕಂಡಿರಲಿಲ್ಲ. ಬ್ಯಾಂಗ್ಳೂರಿಗೆ ಒಂಥರ ಏನಪ್ಪ ಇಷ್ಟೊಂದು ಉಷ್ಣ ಅಂತ. ಸೊ ಇವತ್ತು ನಾವು ನೀರಿಗೆ ಹೆಚ್ಚು ಕಡಿಮೆ 48% ನೀರು ಕಡಿಮೆ ಇದೆ. ನಮ್ಮ ಬ್ಯಾಂಗ್ಳೂರಲ್ಲಿ 5 ನದಿಗಳು ಹುಟ್ಟುತ್ತೆ, ಆದರೆ ಯಾವ 5 ನದಿನೂ ನಮ್ಮ ಬೆಂಗಳೂರಿಗೆ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಎಟ್ ಎ ಪ್ಲಾಟೋ. ಸೊ ಹಾಗಾಗಿ ನಾವು ಏನಾಗುತ್ತೆ, ನಾವೇನಿದ್ರೂ ಒಂದು ಕಾವೇರಿಯಿಂದ 1450 MLD ನೀರು ಬರುತ್ತೆ. ಅದ್ರ ಮೇಲೆ ನಮ್ಮದು ನಾವು ಅದನ್ನು ಅವಲಂಬನೆ ಮಾಡ್ಕೊಂಡು ಅದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಅಥವಾ ಬೋರ್ವೆಲ್ಗಳು 1500 ಅಡಿ. ಇವತ್ತು ನೀವು ಒಂದು ಬೋರ್ವೆಲ್ ತೆಗಿಸ್ಬೇಕಂದ್ರೆ 1500 ಅಡಿ ಮಿನಿಮಮ್ ರೆಡಿ ಆಗಬೇಕು ನೀವು. ಅದರಲ್ಲೂ ನಿಮಗೆ ಬೋರ್ವೆಲ್ ಬಲ್ಲಿ ನೀರು ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ನಾನು ಮುಂಚೆನೂ ತಮ್ಮ ಶೋಲ್ಲಿ ಹೇಳಿದ್ದೀನಿ, ಇವತ್ತು ಬೋರ್ವೆಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂದರೆ 10 ಬೋರ್ವೆಲ್ ತೆಗೆಸಿದ್ರೆ ಬೆಂಗಳೂರಲ್ಲಿ ನಿಮಗೆ ನೀರು ಸಿಗೋದು ಬರೀ 4 ಬೋರ್ವೆಲ್ಲಲ್ಲಿ ಗ್ಯಾರಂಟಿ ಅಂತ. ಅಂದರೆ ಆ 1,500 ಅಡಿಯಿಂದ ಎತ್ತಕ್ಕೆ ಆ ಪಂಪ್ ಹಾಕ್ಕೊಂಡು ಅದನ್ನು ಸಿಗೋವಂಥ ನೀರು 1/2 ಇಂಚ್ ನೀರು ಬಂದರೆ ನೀರಲ್ಲ ಅದು. ಸೊ ಆ ಥರ ಅಟ್ಲೀಸ್ಟ್ 1 ಇಂಚಾದರೂ ನೀರು ಮನೆಗೆ ಆಗುವಂಥದ್ದಕ್ಕೆ 1 ಇಂಚಾದರೂ ನೀರು ಬಂದರೆ ಅಟ್ಲೀಸ್ಟ್ ದಟ್ ಬೋರ್ವೆಲ್ಗೆ ನೀವು ಕನ್ಸಿಡರ್ ಮಾಡ್ಬೋದು. ಆ 4 ಬೋರ್ವೆಲ್ಲಲ್ಲಿ ಸಿಗೋ ನೀರಲ್ಲೂ 2 ವರ್ಷದಲ್ಲಿ 2 ಬೋರ್ವೆಲ್ಗಳು ಒಣಗೋಗ್ಬಿಡುತ್ತೆ. ಸೊ ಆ ಥರ ಪರಿಸ್ಥಿತಿ ಇದೆ. ಒಂದು BBC ಅವರು ಒಂದು ಸರ್ವೆ ಮಾಡಿದರು. ಆ ಸರ್ವೆ ಪ್ರಕಾರ ಬ್ಯಾಂಗ್ಳೂರ್ ವಿಲ್ ಬಿ ದಿ ಸೆಕೆಂಡ್ ಸಿಟಿ ಇನ್ ದ ವರ್ಲ್ಡ್ ಟು ರನ್ ಔಟ್ ಆಫ್ ದ ವಾಟರ್. ಫಸ್ಟ್ ಇಸ್ ಕೇಪ್ ಟೌನ್ ಇನ್ ಆಫ್ರಿಕಾ, ಸೆಕೆಂಡ್ ಇಸ್ ಬ್ಯಾಂಗ್ಳೂರು. ಆ ಕಾಲ ನಾವು ನೋಡ್ತಾ ಇದ್ದೀವಿ. ಇವತ್ತು ಟ್ಯಾಂಕರ್ ಹಾವಳಿ, ನಾವು ಬೆಳಿಗ್ಗೆ ಎದ್ಬಿಟ್ರೆ ಸ್ಕೂಲ್ ಬಸ್ಗಿಂತ ಜಾಸ್ತಿ ಬೆಳಿಗ್ಗೆ ಟ್ಯಾಂಕರ್ ಹಾವಳಿ ಇದೆ ನಿಮಗೆ. ಸೊ ಟ್ಯಾಂಕರ್ ಅವ್ರು ತೆಗಿತಾ ಇರೋ ನೀರೇನು ಅವರೇನು ಉತ್ಪತ್ತಿ ಮಾಡ್ತಾ ಇಲ್ಲ. ನೀರು ಏನು ಯಾರಿಗೂ ಉತ್ಪತ್ತಿ ಮಾಡೋಕ್ಕಾಗಲ್ಲ, ಅದೇನು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಲ್ಲ. ಅದೇ ಸೇಮ್ ನಿಮ್ಮ ನೀರು, ನಮ್ಮ ಮುಂದಿನ ಪೀಳಿಗೆಯ ನೀರನ್ನು ಅವ್ರು ತೆಗಿತಾರೆ, ಮಾರ್ತಾರೆ. ಅಷ್ಟು ಬಿಟ್ಟರೆ ಅವ್ರ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ, ಎಲ್ಲಿ ನೀರು ಸಿಗುತ್ತೆ ಹುಡುಕ್ತಾರೆ, ಜಾಗ ತೆಗಿತಾರೆ, ನಮಗೆ ತಂದು ಮಾರ್ತಾ ಇದ್ದಾರೆ. ಬಟ್ ಇದು ಹೆಂಗೆ ನಡೆಯುತ್ತೆ? ಅನ್ಲೆಸ್ ನಾವು ನಮ್ಮನ್ನು ಎಚ್ಚೆತ್ಸ್ಕೊಂಡು ನೀರನ್ನು ಸಂರಕ್ಷಣೆ ಮಾಡ್ದೆಲ್ಲ ಇದ್ರೆ ನಮಗೆ ಉಳಿಗಾಲ ಇಲ್ಲ. ಅದು ಕಾಣ್ತಾ ಇದೆ. ಹೌದು, ಖಂಡಿತ ಸರ್. ಇನ್ನು ಅಣ್ಣಯ್ಯ ಸರ್, ಜೂನ್ ಮುಗಿತಾ ಬಂದರೂ ಕೂಡ ಮಳೆ ಇಲ್ಲ, ಏನು ಹೇಳ್ತೀರಾ? ಮೇಡಮ್, ಇದಕ್ಕೆ ಪರಿಸರನೇ ಕಾರಣ. ಪರಿಸರಕ್ಕೆ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಇವತ್ತು ಬಿಡದಿ ಟೌನ್ಶಿಪ್ ಇರ್ಬೋದು, ಮತ್ತು ಇಲ್ಲಿ ನಮ್ಮ ಬೆಂಗಳೂರೇ ಅಂತಲ್ಲ, ಎಲ್ಲಿ ನಮ್ಮ ರಾಜ್ಯದಲ್ಲಿ ಮರಗಳು ಕಡಿಯೋದು ಹೆಚ್ಚಾಗಿದೆ. ಪರಿಸರನ ಉಳಿಸ್ಕೊಬೇಕು ಅನ್ನೋದು ನಮ್ಮ ಜನಕ್ಕೂ ಇಲ್ಲ. ಅದರಲ್ಲೂ ನಾನು ನೇರವಾಗಿ ಸರ್ಕಾರನ ಹೊಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಬಿಡದಿ ಟೌನ್ಶಿಪ್ ಇರ್ಬೋದು, ಮತ್ತು ಇಲ್ಲಿ ಏನು ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಲ್ಲಿ ಅವರು ಮುನ್ನಾಲೋಚನೆ ಮಾಡಿ 300 ವರ್ಷಗಳ ಹಿಂದೆನೇ ಕೆರೆ, ಕುಂಟೆ, ರಾಜಕಾಲುವೆಗಳು, ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿಯೋದು, ಕುಂಟೆಯಲ್ಲಿ ನೀರು ಶೇಖರಣೆ ಆಗೋದು. ಇವತ್ತು ಕೆರೆ ಕುಂಟೆಯಲ್ಲೇ ನೀರು ಶೇಖರಣೆ ಆಗಿಲ್ಲ ಅಂದರೆ ಬೋರಲ್ಲಿ ನೀರು ಎಲ್ಲಿ ಬರ್ತದೆ? ಬೋರಲ್ಲಿ ನೀರು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ನಮ್ಮ ರೈತರಿಗೆ ಇವರು ಫಸ್ಟು ಪರಿಹಾರಗಳು ಕೊಡೋದು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇವತ್ತು ದೇಶದಲ್ಲಾಗಿರ್ಬೋದು, ಇಡೀ ಪ್ರಪಂಚದಲ್ಲಾಗಿರ್ಬೋದು, ರೈತ ಅನ್ನೋ ಒಬ್ಬ ಜೀವಿ ಇಲ್ಲ ಅಂದರೆ ಇವತ್ತು ಪ್ರತಿಯೊಂದು ಮನುಷ್ಯನ ಜೀವನನೇ ಅಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಇವತ್ತು ಅನ್ನ ಇರಲ್ಲ. ಇವತ್ತು ಏನು ಈ ಸರ್ಕಾರ ಮಾಡ್ತಾ ಇದೆ, ರೈತರನ್ನ ಕೊಗ್ಗೊಲೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ರೈತರಿಗೆ ಬೆಂಬಲ ಕೊಡಲ್ಲ, ಒಳ್ಳೆ ಇದು ಕೊಡಲ್ಲ.
ಇಲ್ಲಿ ಮಳೆ ಬರಲ್ಲ ಅಂದರೆ ನಾವು ಚಿಕ್ಕ ಹುಡುಗರಲ್ಲೆಲ್ಲ ಇವು ಮುಂಗಾರು ಮಳೆ ಅಂದರೆ ಇಷ್ಟೊತ್ತಿಗೆ ಗದ್ದೆಲೆಲ್ಲ ಬಿದ್ದು ಒದ್ಲಾಡಿ ಗದ್ದೆಲೆಲ್ಲ ಏನೋ ಅದು ವೈಭೋಗ ಅಣ್ಣವರು ಹೇಳ್ಬೇಕದು ವೈಭೋಗ ಅಂದರೆ ಅಷ್ಟು ವೈಭೋಗ. ಇವತ್ತು 146 ವರ್ಷ ಮಳೆ ಇತಿಹಾಸದಲ್ಲಿ ಇವತ್ತು ಕಮ್ಮಿ ಆಗಿದ್ರೆ ಅಂದರೆ ಅದು ಪ್ರಕೃತಿನೇ ಕಾರಣ. ಈ ಪ್ರಕೃತಿನ ನಾವು ಹೆಂಗೆ ಉಳಿಸ್ಕೊಂಡು ಬರ್ತಿರೋ ಅದೇ ಥರ ನಮಗೆ ಬೆಳೆ ಮಳೆ ಎಲ್ಲ ಆಗೋಕ್ಕೆ ಚಾನ್ಸ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಇನ್ನು ಗೋವಿಂದ್ ರೆಡ್ಡಿ ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಜೂನಲ್ಲೇ ಮಳೆ ಬರಬೇಕಿತ್ತು, ಆದರೆ ಇನ್ನೂ ಬಂದಿಲ್ಲ. ಹೀಗಾಗಿ ಮಳೆ ಮೇಲೆ ಯಾವೆಲ್ಲ ಕೃಷಿಗಳು, ಮಳೆ ಮೇಲೆ ಡಿಪೆಂಡ್ ಆಗಿರುವಂಥ ಕೃಷಿಗಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ನಮಗೆ ಆಗಲೇ ಇಷ್ಟೊತ್ತಿಗೆ ಮಳೆ ಬರಬೇಕಾಗಿತ್ತು, ಎಲ್ಲ ಬಿತ್ತನೆನೂ ಆಲ್ರೆಡಿ ಬಿತ್ತನೆ ಇದು ಮಾಡಬೇಕಾಗಿತ್ತು. ಈ ಒಂದು ಎಫೆಕ್ಟಿಂದ ರೈತರಿಗೆ ತುಂಬ ಪರಿಣಾಮ ಆಗುತ್ತದೆ. ಯಾಕಂದರೆ ಇವಾಗ ಕನಿಷ್ಠ ಅಂದರೆ ಇಷ್ಟೊತ್ತಿಗೆ ತೊಗರಿ ಒಂದು ಬಿತ್ತನೆ ಆಗಬೇಕಾಗಿತ್ತು, ಆಲ್ರೆಡಿ ತೊಗರಿ ಬಿತ್ತನೆ ಆಗಿ ಒಂದು ಇದಾಗಬೇಕಾಗಿತ್ತು. ಅದರ ಜೊತೆಗೆ ಶೇಂಗಾನು ಬಿತ್ತನೆ ಮಾಡಬೇಕಾಗಿತ್ತು. ಇದರಿಂದ ಇವಾಗ ರೈತರು ಬಿತ್ತನೆ ಮಾಡದೇ ಇರೋದ್ರಿಂದ ನಮ್ಮ ಕೃಷಿ ವಲಯದಿಂದ ಎಫೆಕ್ಟ್ ಇರೋದ್ರಿಂದ ಮುಂದಿನ ಒಂದು ಇದಕ್ಕೆ ತುಂಬ ಕಷ್ಟ ಆಗುತ್ತದೆ. ಅದರಿಂದ ಆದಷ್ಟು ಬೇಗ ಸರ್ಕಾರಗಳು ಇದರ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡಿಕೊಂಡು ಆ ಕಾಲ ತಕ್ಕಂತೆ ಬೇರೆ ಪರ್ಯಾಯ ಬೆಳೆಗಳು ಅತಿ ಕಡಿಮೆ ನೀರಿನಿಂದ ಯಾವ ರೀತಿ ನಾವು ಬೆಳೆ ಬೆಳೆಯಬಹುದು ಅದಕ್ಕೆ ಮಾರ್ಗದರ್ಶನ ಮಾಡಿ ಸರ್ಕಾರ ಅದನ್ನು ಬಿತ್ತನೆ ಬೀಜ ಇವಾಗ ರೈತ ಸಂಪರ್ಕ ಕೇಂದ್ರಗಳಿಗೆ ಪೂರೈಕೆ ಮಾಡಬೇಕು. ಪೂರೈಕೆ ಮಾಡಿ ಅದರಿಂದಾದರೂ ಸ್ವಲ್ಪ ನಿವಾರಣೆ ಆಗೋದಕ್ಕೆ ಒಂದು ಸುಧಾರಣೆ ತಗೋಬೇಕು ಮೇಡಮ್ ಸರ್ಕಾರ. ಎಸ್, ಇನ್ನು ಪ್ರಕಾಶ್ ಸರ್, ಈಗ ಮಧ್ಯಮ ವರ್ಗ ಅಥವಾ ಈ ಬಡವರ್ಗ ಆಗಿರ್ಬೋದು, ಆಲ್ರೆಡಿ ಎಲ್ಲ ಕಡೆ ದರ ಏರಿಕೆ ಆಗಿದೆ. ಒಂದು ತರಕಾರಿ ತಗೊಳ್ಬೇಕಾದ್ರೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ. 1 kg ತಗೊಳ್ಳೋ ಬದಲು ಎಲ್ಲ ಅರ್ಧ kg ತಗೊಂತಿದ್ದಾರೆ. ಅಂದರೆ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಇದಕ್ಕೆಲ್ಲ IT-BT ನೇರವಾಣಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಕೊಟ್ಟಂತ ಸಂಬಳದಲ್ಲಿ ಈಗ ಒಬ್ಬ IT-BT ಸಾಫ್ಟ್ವೇರ್ ಕಂಪ್ನಿಗೆ 1 ಲಕ್ಷ ಕೊಡ್ತಾ ಇದ್ದಾರೆ ಅಂದ್ರೆ ಕೂಲಿ ಕೆಲಸ ಮಾಡೋನಿಗೆ 1000 ರೂಪಾಯಿ ಸಿಗುತ್ತೆ. ಆ 1000 ರೂಪಾಯಲ್ಲಿ ಅವ್ರ ಮಕ್ಕಳು ಫೀಸ್ ಕಟ್ಕೊಂಡು, ಕರೆಂಟ್ ಬಿಲ್ ಕಟ್ಕೊಂಡು, ಗ್ಯಾಸ್ ತಗೊಂಡು ಆ ಬೆಳೆ ತಗೊಂಡು ಏನ್ ಮೇಡಮ್ ತಿಂತಾನೆ ಪಾಪ ಅವನು. ತುಂಬಾ ಕಷ್ಟ ಆಗಿದೆ. ಈಗ 100 ರೂಪಾಯಿ ಖರ್ಚು ಮಾಡೋದ್ರಲ್ಲಿ 10 ರೂಪಾಯಿ ಖರ್ಚು ಮಾಡೋದು ಸಾಕಪ್ಪ, 90 ರೂಪಾಯಿ ಮನೆ ಖರ್ಚಿಗೆ ಬಾಡಿಗೆಗೆ ಕೊಡ್ಬೇಕು ಅಂತ ಯೋಚನೆ ಮಾಡಿ ಮಾಡ್ತಾ ಇದ್ದಾರೆ. ಜೀವನ ತುಂಬಾ ಕಷ್ಟ ಆಗಿದೆ. ಈಗ ನಮ್ ಸಾರ್ ಹೇಳ್ದಾಗೆ ನೀರಿನ ಅಂತರ್ಜಲ ಕುಸಿತಾ ಇರ್ತದೆ. ಅದಕ್ಕೆ ಮುಖ್ಯ ಕಾರಣ ಬಂದು ಕಾಂಕ್ರೀಟ್ ರೋಡ್ ಆಗ್ತಾ ಇದಾರೆ. ಕಾಂಕ್ರೀಟ್ ರೋಡ್ ಆದಾಗೆ ನೀರು ಎಲ್ಲೂ ನಿಂತ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿ ಬಿಸಿಲಿಗೆ ಡ್ರೈ ಆಗ್ತಾ ಇದೆ, ಭೂಮಿ ಒಳಗಡೆ ಹೋಗ್ತಾ ಇಲ್ಲ. ಭೂಮಿ ಒಳಗೆ ಹೋಗ್ಬಿಟ್ಟು ಅಂತರ್ಜಲ ಹಿಡ್ಕೊಂಡು ಇಡ್ತಾ ಇದ್ರಲ್ಲೇ ಬೋರ್ ಹಾಕೋದು. ನಾವು ಚಿಕ್ಕ ವಯಸ್ಸಲ್ಲಿ 600 ಅಡಿಗೆಲ್ಲ ಒಂದು ಬೋರ್ ಪಾಯಿಂಟ್ ಸಿಗ್ತಾ ಇತ್ತು. 3 ಗ್ಯಾಪ್ 2 ಗ್ಯಾಪ್ ಸಿಗ್ತಾ ಇತ್ತು. ಈಗ 1400 1500 ಕೂಡ 1 ಗ್ಯಾಪ್ ಸಣ್ಣ ಸಿಗುತ್ತೆ. ಆವಾಗ ಏನ್ ಮಾಡ್ತಾರೆ ಇವರು ರೈತರೆಲ್ಲ ಬಂದು ಅಷ್ಟು ಸಿಕ್ಕರು ಕೂಡ ಈಗ ನಮ್ನ ಇದು ಮಾಡ್ತಾರೆ, ಕೃಷಿ ಹೊಂಡ ಅಂತ ಮಾಡ್ತಾ ಇದಾರೆ ರೈತರಲ್ಲಿ. ಈಗ ಮಾಡ್ತಾರೆ ಅಲ್ಲಿ. ನಮ್ಮ ಸಿಟಿ ಕಡೆ ಏನ್ ಮಾಡ್ತಾ ಇದಾರೆ, ಈ ಅಪಾರ್ಟ್ಮೆಂಟ್ಸ್ಗಳ್ಕ PGಗಳ್ಕ ಅಲ್ಲೆಲ್ಲದಕ್ಕೂ ನೀರು ತುಂಬಿಸ್ಬೇಕು ಅಂದ್ಬಿಟ್ಟು ಕೃಷಿ ಹೊಂಡ ಅವ್ರು ಮಾಡ್ಕೊಂಡಿದ್ದಾರೆ. ಈಗ ಆ ನೀರಲ್ಲಿ ಟ್ರ್ಯಾಕ್ಟರ್ ತುಂಬಿಸ್ಕೊಂಡು ಸ್ಕೂಲ್ ಬಸ್ ಒಂದು ಹೋಗ್ತಾ ಇದ್ರೆ ಟ್ರ್ಯಾಕ್ಟರ್ ಬಂದು 4-5 ಹೋಗ್ತಾ ಇರ್ತದೆ. ರೈತರಿಗೂ ಅಷ್ಟೇ ಮೇಡಮ್. ಈಗ ನಮ್ಮ ಸರ್ಕಾರನೂ ಅವ್ರಗ ಪರಿಯಾದ ಕೊಡಲ್ಲ ಅವ್ರಗ. ಕೊಡಿದ ಕಾರಣ ಅವ್ರೇನ್ ಮಾಡ್ತಾರೆ, ಇರೋ ಬರೋ ರೈತರೆಲ್ಲ ಬಂದು ಮಣ್ಣು ಮುಚ್ಚಿ ಯಾವುದೋ ಶೆಡ್ಗಳ್ಗೋ ಗಿಡ್ಗೋ ಬಾಡಿಗೆ ಕೊಟ್ಕೊಂಡು ಜೀವನ ಸಾಕೋಣ ಬಿಡಪ್ಪ ಅಂದ್ಬಿಟ್ಟು ಅಷ್ಟು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮ ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ರೈತರಿಗೆ ಯಾವ ಬೆಳೆ ಬೆಳೆದಾಗ ಏನು ಕೊಡ್ಬೇಕು ಅನ್ನೋದನ್ನ ಅದೆಲ್ಲ ಸ್ವಲ್ಪ ಸ್ಪಂದನೆ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮೇಡಮ್. ಎಸ್, ಇನ್ನು ವಿಜಯ್ ಸರ್, ನಾವು ನಾನು ಆಗಲೇ ಹೇಳಿದೆ 1.5 ತಿಂಗಳಿಂದ ಎಲ್ ನೀನೋ ಲಾ ನೀನಾ ಅಂತೆಲ್ಲ ಕೇಳ್ತಾನೆ ಇದೀವಿ. ಏನ್ ಸರ್ ಇದು ಎಲ್ ನೀನೋ ಅಂದ್ರೆ ಏನು, ಜನರಿಗೆ ಅರ್ಥ ಆಗುತ್ತೆ? ಎಲ್ ನೀನೋ ಅಂದ್ರೆ ಏನಾಗುತ್ತೆ, ನಾವು ಪ್ರಕೃತಿಗೆ ಯಾವಾಗ ನಾವು ಬೆಲೆ ಕೊಡಲ್ಲ, ಏನಾಗುತ್ತೆ ಪ್ರಕೃತಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಆ ಉಷ್ಣಾಂಶ ಜಾಸ್ತಿ ಆದಾಗ ಏರುಪೇರುಗಳಾಗುತ್ತೆ. ನಿಮ್ಮ ಏನಾಗುತ್ತೆ, ಒಂದು ಸೀಸನ್ ಇರುತ್ತೆ. ಸೊ ನೀವು ಈ ಟೈಮಲ್ಲಿ ಇಷ್ಟು ಉಷ್ಣಾಂಶ ಆದಾಗ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಎವಾಪರೇಷನ್ ಆಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಈ ಕ್ಲೌಡ್ ಫಾರ್ಮೇಷನ್ ಆದಾಗ ನೀವು ಏರುಪೇರು ಆದಾಗ ಏನಾಗುತ್ತೆ, ಈ ಪೂರ್ತಿ ಸೈಕಲ್ಲೇ ಚೇಂಜ್ ಆಗಿಬಿಡುತ್ತೆ. ತುಂಬ ಉಷ್ಣಾಂಶ ಆಗುತ್ತೆ, ಗಾಳಿ ಮೂಮೆಂಟ್ಸ್ ಚೇಂಜ್ ಆಗುತ್ತೆ. ಸೊ ನಮಗೆ ನೀವು ಲಾಸ್ಟ್ ಜೂನ್ ಫಸ್ಟ್ ವೀಕಲ್ಲಿ ನೋಡಿದರೆ ನಮ್ಮ ಭಾರತ ದೇಶದ ಮೇಲೆ ಮೋಡಗಳು ಇದ್ವು. ಅದು ಸಡನ್ ಆಗಿ ಮೋಡಗಳು ಎಲ್ಲಿ ಮಾಯ ಆಗಿತ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ಹೋಲ್ ಎಫೆಕ್ಟ್. ಸೊ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ದಿಸ್ ಕ್ಲೈಮೆಟಿಕ್ ಚೇಂಜಸ್ ನಾವು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗ ನಾವು ಹಾಕೋ ಕಾರಲ್ಲಿ ಬಂದು ಈಗ ನಾವು 10 ವರ್ಷದ ಹಿಂದೆ ನೋಡಿದರೆ ಒಂದು 100 ಕಾರ್ ಹೋಗ್ತಾ ಇದ್ರೆ 100 ಕಾರಲ್ಲಿ 5 ಕಾರಿಗೆ AC ನಡೀತಾ ಇತ್ತು. ಇವತ್ತು 100 ಕಾರ್ ಹೋಗ್ತಾ ಇದ್ರೆ 95 ಕಾರಲ್ಲಿ AC ನಡೀತಾ ಇರುತ್ತೆ. ಆ AC ನಿಮ್ಮನ್ನು ಕೂಲ್ ಮಾಡೋ ಸಿಸ್ಟಮಲ್ಲಿ ಪ್ರಕೃತಿನ ಹೀಟ್ ಮಾಡ್ತಾ ಇದೆ. ಬಿಕಾಸ್ ಇಫ್ ಯು ಸಿ ಕಾರ್ ಮೂವಿಂಗ್, ಮನೆಗಳಿಗೆ AC. ಬ್ಯಾಂಗ್ಳೂರಲ್ಲಿ ನಾವು ಇಷ್ಟು ವರ್ಷದಿಂದ ಇದ್ದೀನಿ, ನಾನು ಈ ವರ್ಷ ಹಾಕಿದಷ್ಟು AC ನನ್ನ ಜೀವನದಲ್ಲಿ ಬೆಂಗಳೂರಲ್ಲಿ ಹಾಕಿರಲಿಲ್ಲ. ಅಂದರೆ
ಸೋ ಮಚ್ ಆಫ್ ಚೇಂಜಸ್. ಆ ಬರೀ ಚೇಂಜಸ್ ಆಗ್ತಾ ಇರೋದು ಇದು ಒಂದೇ ಅಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಈ ಸತಿ ನಮ್ಮ ರೈತರ ಮಿತ್ರರು ಹೇಳ್ತಾರೆ ಈ ಸತಿ ಏನೋ ಕಂಬಳಿ ಹುಳುಗಳು ಜಾಸ್ತಿ ಆಗುತ್ತೆ, ಕ್ರಿಮಿ ಕೀಟಗಳು ಜಾಸ್ತಿ ಆಗುತ್ತೆ. ಈಗಲೇ ನಾನು ಮೊನ್ನೆ ನೋಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಚಿಟ್ಟೆಗಳು ಬರ್ತಾ ಇದೆ. ಅಷ್ಟು ಚಿಟ್ಟೆ ನಾನು ಜೀವಮಾನದಲ್ಲಿ ನೋಡಿರಲಿಲ್ಲ. ಸೊ ಆ ಚಿಟ್ಟೆಗಳು ಇವತ್ತು ಕಂಬಳಿ ಹುಳ ಆಗುತ್ತೆ. ಆಲ್ರೆಡಿ ರೈತರು ಸಂಕಷ್ಟದಲ್ಲಿದ್ದಾರೆ, ಇದು ಬೇರೆ ಜಾಸ್ತಿ ಆದರೆ ಇನ್ನು ಬದುಕದೆ ಹೆಂಗೆ? ಸೊ ಇದಕ್ಕೆಲ್ಲ ನಾವೇ ಕಾರಣ. ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಒಂದೇ ಕಡೆ. ಯಾವುದೇ ಇದಾಗಲಿ, ಯಾವುದೇ ಇದನ್ನು ಒಂದು ಸಂಪನ್ಮೂಲ, ಈಗ ನಾವು ಇಷ್ಟೊಂದು ಬೋರ್ವೆಲ್ 4 ಲಕ್ಷ ಬೋರ್ವೆಲ್ಲಿಂದ ನೀರು ತೆಗಿತಾ ಇದ್ದೀವಿ, ಎಲ್ಲದನ್ನು ಬೆಂಗಳೂರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಆದಮೇಲೆ ಈಗ ನಾವು ಹತ್ರ ಏನು ಪ್ರಯೋಜನ? ಸೊ ಅವ್ರಿಗೇನು ಅವರು ಅಲ್ಲಿ ಈಗ ಸರ್ಕಾರದ್ದೇ ತಗೊಳ್ಳೋಣ, ನಾವು ಸರ್ಕಾರದ್ದು ತಗೊಳ್ಳೋಣ, ನಮಗೂ ಬ್ಲೇಮ್ ಮಾಡ್ಕೋಬೇಕು, ನಾವು ಸರ್ಕಾರಕ್ಕೂ ಬ್ಲೇಮ್ ಮಾಡ್ಕೋಬೇಕು. ಸರ್ಕಾರದ ಹತ್ರ ಸೈಂಟಿಸ್ಟ್ಗಳಿಲ್ವಾ? ಏನೋ ವೆದರ್ ಫೋರ್ಕಾಸ್ಟಿಂಗ್ ಇಲ್ವಾ? ಎಂಥ ಅವ್ರ ಕೈಯಲ್ಲಿ ಎಲ್ಲ ಏನೋ ಸಂಪನ್ಮೂಲಗಳು ಇದೆ, ಆದರೆ ಅದನ್ನು ಯಾಕೆ ಸದುಪಯೋಗಿಸ್ತಾ ಇಲ್ಲ? ಈಗ ತೊಂದರೆ ಆದಾಗ ಯಾಕೆ ನಾವು ಸೈಂಟಿಸ್ಟ್ಗಳಿಗೆ ಕರಿತಾ ಇದ್ದೀವಿ, ಅಥವಾ ನಾವೆಲ್ಲ ಇವತ್ತು ಕರೆದು ಮಾತಾಡ್ತಾ ಇದ್ವಿ? ಇದ್ರ ಮುಂಚೆ ಯಾಕೆ, ಮಳೆ ಆಗೋ ಮುಂಚೆ ನಾವು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಎಲ್ಲ ಸೈಂಟಿಸ್ಟ್ಗಳನ್ನು ಕೂರಿಸ್ತಾ ಇಲ್ಲ? ಹವಾಮಾನ ತಜ್ಞರಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಎಂತೆಂಥವ್ರು ಇದ್ದಾರೆ, ಅವ್ರಿಗೆ ಯಾಕೆ ಕೂರಿಸ್ತಾ ಇಲ್ಲ? ಯಾಕೆ ಇದಾಗ್ತಾ ಇದೆ? ಸೊ ಇಚ್ಛಾಶಕ್ತಿ ಕಡಿಮೆ ಇದೆ ಅನ್ಸುತ್ತೆ, ಮೇನ್ಲಿ ಅನಿಸ್ತಾ ಇದೆ. ಆಮೇಲೆ ಜನರಿಗೂ ಅಷ್ಟೇ, ನೀವು WSSB ಅವರು ಕಟ್ಟುನಿಟ್ಟಾಗಿ ಬೋರ್ವೆಲ್ ನೀವು ರೀಚಾರ್ಜ್ ಮಾಡಬೇಕು, ಉಳಿಸ್ಬೇಕು ಅಂತ ಎಷ್ಟು ಜನ ಮಾಡಿದ್ದಾರೆ? ಇವತ್ತು ಬ್ಯಾಂಗ್ಳೂರಲ್ಲಿ ಮೋರ್ ದೆನ್ 60% ಜನ ಮಳೆ ನೀರು ಕೊಯ್ಲು ಮಾಡಿಲ್ಲ. ನೀವು ಕೇಳಿಬಿಟ್ಟು ಒಂದು ಆಶ್ಚರ್ಯ ಆಗ್ಬೋದು. ನಾವು ಕಾವೇರಿಯಿಂದ 1450 MLD 1450 MLD ಅಷ್ಟು ನೀರನ್ನು ಬ್ಯಾಂಗ್ಳೂರಿಗೆ ಸಪ್ಲೈ ಮಾಡ್ತೀವಿ. ಹೆಚ್ಚು ಕಡಿಮೆ ಅಷ್ಟೇ ನೀರು ನಾವು ಭೂಮಿಯಿಂದ ತೆಗಿತಾ ಇದ್ದೀವಿ. ಸೊ ಹೆಚ್ಚು ಕಡಿಮೆ 2,500 MLD ನೀರು ನಮಗೆ ಪರ್ ಡೇ ಬ್ಯಾಂಗ್ಳೂರಿಗೆ ಪೂರೈಕೆ ಬೇಕು. ನೀವು ಸರ್ ಹೇಳ್ದಂಗೆ ಅವರು ಕೆಂಪೇಗೌಡ ಅವರು ಎಷ್ಟು ಇದ್ದಿದ್ದು ಅಂದರೆ ಅವರು 1200 ಕೆರೆಗಳು ಕಟ್ಟಿದ್ರು. ನಾವೇನು ಮಾಡಿದ್ವಿ? ಕೆರೆಗಳನ್ನು ಮುಚ್ಚಿದ್ವಿ, ಬಸ್ ಸ್ಟ್ಯಾಂಡ್ ಕಟ್ಬಿಟ್ವಿ, ಕೆರೆಗಳನ್ನು ಮುಚ್ಚಿದ್ವಿ, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕಟ್ಟಿದ್ವಿ. ನಮಗೆ ಏನೋ ಸ್ಟೇಡಿಯಂಗಳು ಬೇಕಿತ್ತು. ಇವತ್ತು ಆ ಕೆಂಪು ಬದಿ ಕೆರೆ, ನೀವು ಟ್ಯಾಂಕ್ ಬಂಡ್ ರೋಡ್ ಅದು ಬಸ್ ಸ್ಟ್ಯಾಂಡಿಂದು, ನಾವು ಅದನ್ನು ಕಟ್ಟಿದ್ವಿ. ಅಂದರೆ ನಮ್ಮನ್ನು ಏನು ಭಾರಿ IT BT ಭಾರಿ ಇಂಟೆಲಿಜೆಂಟ್ ಅಂತೀವಲ್ಲ, ನಮ್ಗಿಂತ ದಡ್ರು ಇನ್ನೂ ಈ ಇಡೀ ಜನರೇಷನಲ್ಲಿ ಇಲ್ಲ. ಆ ಥರ ಮಾಡಿ ಇವತ್ತು ಆ ನೀರು ಅವರು ಅಷ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂದರೆ, 1200 ಕೆರೆ ಇದ್ದಿದ್ರೆ ಬ್ಯಾಂಗ್ಳೂರಿಗೆ ನಾವು ಏನಾದ್ರು ಒಂದು ಕಾಲ್ಪನಿಕವಾಗಿ ಪ್ಲಾಸ್ಟಿಕ್ ಹೊತ್ಕೆಂದು ಹಾಕಿದರೆ, ಬ್ಯಾಂಗ್ಳೂರ್ ಮೇಲೆ ಬೀಳೋ ಮಳೆ ನೀರನ್ನು ನೀವು ಏನಾದ್ರು ಈ ಥರ ಕೆರೆಗಳಲ್ಲಿ ಏನೋ ಕೂಡಿಸಿದ್ರೆ ನಿಮಗೆ ಯಾವ ಕಾವೇರಿನೂ ಬೇಕಿರಲಿಲ್ಲ, ಯಾವ ಬೋರ್ವೆಲ್ಲೂ ಬೇಕಿರಲಿಲ್ಲ. 2 ಪಟ್ಟು ನೀರು, ಇವತ್ತು 3000 MLD ನೀರು ನೀವು ಬ್ಯಾಂಗ್ಳೂರಿಗೆ ಈ 365 ಡೇಸ್ ಕೊಡ್ಬೋದು. ಅಷ್ಟು ನೀರು ನಮ್ಮ ಬೆಂಗಳೂರು ಮೇಲೆ ಬೀಳುತ್ತೆ. ಬಟ್ ನಾವೇನು ಮಾಡ್ತೀವಿ? ನೀರನ್ನು ವ್ಯರ್ಥವಾಗಿ ಬಿಡ್ತಾ ಇದೀವಿ. ಅದನ್ನು ನಾವು ಅವ್ರು ಹೇಳ್ದಂಗೆ ಕಾಂಕ್ರೀಟ್ ರೋಡ್ಗಳು ಮಾಡಿಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೀರು ಹಿಂಗದಾದ್ರೆ ಇಲ್ಲಿ ನಾವು ಎಷ್ಟು ಕೆಟ್ಟದಾಗಿ ಇದು ಮಾಡ್ತೀವಿ ಅಂದರೆ, ಒಂದು ಗಿಡ ಇದ್ದರೆ ಆ ಗಿಡದ ಪೂರ್ತಿ ಇದಕ್ಕೆ ಹಾಕ್ಬಿಡ್ತೀವಿ ನೀರು, ಅಲ್ಲಿ ನೀರೇ ಇಳಿಬಾರ್ದು. ಗಿಡ ಬೀಳುತ್ತೆ ಅಂತ ನಾವು ಹೇಳ್ತೀವಿ. ಯಾಕೆ ಬೀಳುತ್ತೆ? ಅದ್ರದ್ದು ರೂಟ್ಸ್ ವೀಕ್ ಆಗ್ತಾ ಇದೆ. ಯಾಕೆ ವೀಕ್ ಆಗ್ತಾ ಇದೆ? ನೀರೇ ಹಿಂಗಿಲ್ಲ, ಅಷ್ಟು ಆಗ್ತೀವಿ. ಅವ್ನು ಕಾಂಕ್ರೀಟಿನ ಲೆಕ್ಕ, ಇಂಚ್ ಲೆಕ್ಕ ಕಾಂಟ್ರಾಕ್ಟರಿಗೆ. ಸೊ ಅದು ಏನು ಗೊತ್ತಾಗ್ದಲ್ಲೇ ಇರೋದೇನು ರಾಕೆಟ್ ಸೈನ್ಸಾ? ನಾವು ಅದಕ್ಕೆ ಅಷ್ಟು ಬಿಡಬೇಕು ಅನ್ನೋದು, ಒಬ್ರು ಇಂಜಿನಿಯರ್ ಅದನ್ನು ಬರೆಯೋಕ್ಕಾಗಲ್ವಾ? ಒಂದು 4 ಅಡಿ ಬೈ 4 ಅಡಿ ಬಿಟ್ಟು ಮಾಡಬೇಕು. ಇಲ್ಲ, ನೀವು ಈಗ ಹೊರಗಡೆ ಹೋದ್ರೆ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಹಾಕಿರ್ತಾನೆ ಪ್ಯೂರ್ ಬ್ಲಾಕ್ ಅಂದರೆ ಅಲ್ಲೇನು ಇದೇ ಆಗಬಾರ್ದು. ಇದೆಲ್ಲ ಕಾಮನ್ ಸೆನ್ಸ್. ನಮ್ಗಿಂತ ಜಾಸ್ತಿ ನಮ್ಮ ಪೂರ್ವಜರು ಓದಿಲ್ದಲ್ಲೇ ಇರ್ಬೋದು, ಆದರೆ ಅವ್ರಿಗೆ ಕಾಮನ್ ಸೆನ್ಸ್ ಇತ್ತು. ನಮ್ಗೀಗ ಕಾಮನ್ ಸೆನ್ಸ್ ಇದ್ದು ಭಾರಿ ಇದಾಗಿದೆ. ಸೊ ಎಲ್ಲ ರೀತಿಯಲ್ಲಿ ಮಾನವನೇ ಕಾರಣ. ಈಗ ನಾವು ಸರ್ಕಾರಕ್ಕೆ ಬ್ಲೇಮ್ ಮಾಡ್ತೀವಿ, ಸರ್ಕಾರ ಅಂದರೆ ನಾವೇ. ಎಟ್ ದ ಎಂಡ್ ಆಫ್ ದ ಡೇ ನಾವು ಯಾಕೆ ಮಾಡಿಸ್ತಾ ಇಲ್ಲ? ಎಲ್ಲರೂ ನಮ್ಮ ಮನೆ ಕಟ್ತೀವಲ್ಲ, ನಾವು ಯಾಕೆ ಮಳೆ ನೀರು ಕೊಯ್ಲು ಮಾಡಿಸಲ್ಲ? ಒಂದು ಮನೆಗೆ ನೀವು ಕೇಳ್ಬಿಟ್ಟು ಆಶ್ಚರ್ಯ ಆಗ್ಬೋದು, 1000 ಸ್ಕ್ವೇರ್ ಫೀಟ್ ಮನೆ ಇದ್ರೆ, ಬರೀ 1000 ಸ್ಕ್ವೇರ್ ಫೀಟ್ ಮನೆ ಇದ್ರೆ ಒಂದು ವರ್ಷಕ್ಕೆ ಒಂದು ಮನೆಗೆ 1 ಲಕ್ಷ ಲೀಟರ್ ಪ್ಯೂರ್ ನೀರು ನಿಮಗೆ ಬರುತ್ತೆ. ಇವತ್ತು ಕಾವೇರಿದು 150 TDS ಅಂತ ಬರೋ ನೀರಿಗೆ ಅದು ಯಾವುದೋ ಜಾಹೀರಾತುಗಳು ನೋಡ್ಕೊಂಡ್ಬಿಟ್ಟು ಮನೆಗೆ ಎಲ್ಲರೂ RO ಹಾಕ್ಸ್ಕೊಂಡ್ಬಿಟ್ರು. 1 ಲೀಟರ್ ನೀರು ಮಾಡೋಕ್ಕೆ 4 ಲೀಟರ್ ವೇಸ್ಟ್ ಮಾಡ್ತೀವಿ. ಯಾರು ಇದು ಮೇಡಮ್? ಆಮೇಲೆ ನನ್ನ ಹತ್ರ 4 ಕಾರ್ ಇದೆ ಅಂತ ಇಟ್ಕೊಳ್ಳಿ. ಆ 4 ಕಾರನ್ನು ಕಾವೇರಿ ನೀರಲ್ಲಿ ತೊಳಿತೀನಿ. ಯಾರ ಮನೆ ಕಾರು, ಯಾರ ಮನೆ ನೀರು? ಯಾಕೆಂದ್ರೆ ಗೌರ್ಮೆಂಟಿಗೆ 1000 ಲೀಟರ್ ಮಾಡೋಕ್ಕೆ 68 ರೂಪಾಯಿ ಬೀಳ್ತಾ ಇದೆ. ನಮಗೆ 10-20 ರೂಪಾಯಿ ಕೊಡ್ತಾರೆ. ಅದಕ್ಕೆ ನನಗೆ ನೀರಿನ ಬೆಲೆ ಗೊತ್ತಿಲ್ಲ. ನಾವು ಯಾವಾಗಲೂ ಅದನ್ನು ವಾದಿಸ್ತೀನಿ. BWSSB ಹೋದಾಗ ಒಬ್ಬ ಮನುಷ್ಯನಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ 135 ಲೀಟರ್ ನೀರೇ ಕೊಡಬೇಕು. ಅದಾದ್ಮೇಲೆ ನೀವು ಸೀದಾ 100 ರೂಪಾಯಿ ಹಾಕಬೇಕು. ಯಾಕೆಪ್ಪ ಕೊಡಬೇಕು? ಅಲ್ಲಿ ಬಡವನಿಗೆ ನೀರಿಲ್ಲ, ಅವನಿಗೆ ಕುಡಿಯೋಕ್ಕೆ ನೀರಿಲ್ಲ. ನನಗೆ ನನ್ನ ಕಾರ್ ವಾಶಿಗೆ ಪೈಪ್ ಇಟ್ಕೊಂಡ್ಬಿಟ್ಟು ನೀರು ತೊಳಿತೀನಿ. ಯಾಕೆ? ಇಫ್ ಐ ವಾಂಟ್, ನನ್ನ ದುಡ್ಡು ಕೊಟ್ಟು ತಗೊಳ್ಳಿ, 100 ರೂಪಾಯಿ ಕೊಟ್ಟು ತಗೊಳ್ಳಿ. ನಿಮಗೆ
ಗೌರ್ಮೆಂಟಿನ ಆದ್ಯತೆ ಏನಿದೆ, ನಿಮಗೆ ನಿಮ್ಮ ಬದುಕಿಗೆ ಏನು ನೀರು ಬೇಕೋ ಅದನ್ನು ಮಾತ್ರ ಕೊಡಬೇಕು. ನನ್ನ ಕಾರ್ ತೊಳೆಯೋಕ್ಕೆ, ನನ್ನ ಅಂಗಳ ತೊಳೆಯೋಕ್ಕೆಲ್ಲ ನೀರು ಅದ್ಯಾವೊಂದು ಬಡವನ ನೀರು ಯಾಕೆ ಕೊಡಬೇಕು? ಇವತ್ತೇನಾದ್ರು ಹೆಚ್ಚು ಕಡಿಮೆ ನೀರಾದರೆ ಎಲ್ಲ ಸಾಹುಕಾರಗಳು ಟ್ಯಾಂಕರ್ಗಳು ತರಿಸ್ಕೊಳ್ತಾರೆ, 10,000 ರೂಪಾಯಿ ಆದರೂ ತರಿಸ್ಕೊಳ್ತಾರೆ. ಆ ಬಡವ ಏನು ಮಾಡಬೇಕು? ಸೊ ಈ ಸೋಷಿಯಲ್ ಇಂಜಸ್ಟಿಸ್ ಆದರೆ ಕಲ್ಲು ಹೊಡಿತಾರೆ ಒಂದು ದಿವಸ. ಇವತ್ತು ನೀರು ಕಡಿಮೆ ಆಗಿದ ತಕ್ಷಣ ಕರ್ನಾಟಕ ತಮಿಳುನಾಡಿಗೆ ಇದು ಯುದ್ಧ ಶುರು ಆಗುತ್ತೆ, ಕರ್ನಾಟಕ ಆಂಧ್ರಾಗೆ ಯುದ್ಧ ಶುರು ಆಗುತ್ತೆ. ಏನೋ ಸೋಷಿಯಲ್ ಇಂಜಸ್ಟಿಸ್ ಆಗುತ್ತೆ. ಎಷ್ಟು ದಿನ ಅಂತ ತಡೀತಾರೆ? ಸೊ ಗೌರ್ಮೆಂಟ್ ಅದನ್ನು ಯೋಚನೆ ಮಾಡಬೇಕು. ನಾಳೆ ದಿವಸ ಇದು ಸಿವಿಲ್ ವಾರಿಗೆ ಲೀಡ್ ಆಗುತ್ತೆ. ನಾಳೆ ದಿವಸ ಇಲ್ಲಿ ಬೆಂಗಳೂರಲ್ಲಿ ನೀರು ಯಾಕೆ ಬಿಡ್ತಾರೆ? ಮಂಡ್ಯದವ್ರು ಯಾಕೆಪ್ಪ ಅವರ ಇದರಲ್ಲಿ ಹಾದು ಹೋಗುವಂಥ ನೀರು ಮಂಡ್ಯದಿಂದ ಅಲ್ಲಿಂದ KRS ಇಂದ ಬರ್ಬೇಕಾದ್ರೆ ನೀರು ಫಸ್ಟ್ ಅವ್ರಿಗೆ ಕೊಡ್ಬೇಕಾ? ಅದು ನಮ್ಮ ನೀರು ನಾವು ತಗೊಳ್ತೀವಿ, ನಿಮಗೆ ಯಾಕ್ರೆ ನೀರು ನೀವೇನಾದ್ರು ಮಾಡ್ಕೊಳ್ಳಿ ಅಂತಾರೆ. ಸಿವಿಲ್ ವಾರ್ ಆಗುತ್ತೆ. ಬ್ಯಾಂಗ್ಳೂರ್ ಮಂಡ್ಯ ಇದು ದೂರ ಇಲ್ಲ, ನಾನು ಹೇಳ್ತಾ ಇರೋದು ಅತಿಶಯೋಕ್ತಿನೂ ಅಲ್ಲ. ನಾಳೆ ದಿವಸ ಬ್ಯಾಂಗ್ಳೂರ್ ಮಂಡ್ಯ, ಬ್ಯಾಂಗ್ಳೂರ್ ಮದ್ದೂರು ವಾರ ಆಗುತ್ತೆ. ಅವ್ರು ನಮ್ಮ ಹಾದಿಯಲ್ಲಿ ಆಗ್ಬೇಕಾದ್ರೆ ಫಸ್ಟ್ ನಮಗೆ ನೀರು ಕೊಡಿ ಅಂತ ಕೂರ್ತಾರೆ. ನಾಳೆ ತಮಿಳ್ನಾಡು ಕರ್ನಾಟಕದ ವಾರ ನಾವೆಲ್ಲ ನೋಡಿದ್ವಿ. ಜನ ಕೊಂದಾಕ್ಬಿಟ್ವಿ ನಾವು. ನಾಲ್ಗೆ ಜ್ಞಾಪಕ ಇರ್ಬೋದು, ಅದು ನಾಲ್ಗೆ ಕಟ್ಟಾಕಿ ಏನೇನು ಗಲಾಟೆ ಆಗಿತ್ತು. ನಾವು ತಮಿಳ್ನಾಡು ಜನರನ್ನ ನಮ್ಮ ಶತ್ರುಗಳು ಪಾಕಿಸ್ತಾನದಿಂದ ಬಂದವ್ರ ತರ ಆಡಿದ್ವಿ. ಏನಕ್ಕೆ? ಬರೀ ನೀರಿಗೆ, ಕಾವೇರಿಗಾಗಿ. ಬರೀ ನಮ್ಮ ಬೌಂಡ್ರಿಯಿಂದ ತಮಿಳ್ನಾಡು ಬೌಂಡ್ರಿಗೆ ಮಿಲಿಟರಿ ಹಾಕಕ್ಕೆ ಪರಿಸ್ಥಿತಿ ಬಂದಿತ್ತು. ಸೊ ಇದೆಲ್ಲ ಮತ್ತೆ ರಿಪೀಟ್ ಆಗತ್ತೆ. ಖಂಡಿತ ಸರ್. ಇನ್ನು ಅಣ್ಣಯ್ಯ ಸರ್, ಈಗ ರೈತ ಅಂತ ಅಂದ್ರೆ ಒಂದು ಬಿತ್ತನೆ ಬೀಜ ಪಡಿಬೇಕಾದ್ರೆ ಅಥವಾ ರಸಗೊಬ್ಬರ ಎಲ್ಲವೂ ಕೂಡ ಕಾಸ್ಟ್ಲಿ. ಎಲ್ಲವನ್ನೂ ಹೋರಾಟ ಮಾಡಿನೇ ಆತ ಪಡಿಬೇಕು. ಅಂದ್ರೆ ಹೋರಾಡಿ ರೇಟ್ ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟೆ ಪಡಿಬೇಕಾಗತ್ತೆ. ಸೊ ಸದ್ಯ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಮೇಡಮ್? ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಹೆಂಗಿದೆ ಅಂದರೆ, ಇವತ್ತು ವರ್ಷಾನ್ಗಟ್ಲೆ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಕಾದು ಕಷ್ಟ ಬಿದ್ದು ಬೆಳೆ ಬೆಳೀತಾರೆ. ಇವತ್ತು ಆ ಬೆಳೆದು ಲಾಭ ರೈತರಿಗೆ ಸಿಕ್ಕುತ್ತಲ್ಲ, ರೈತರಿಗೆ ಹೋಗ್ತಲ್ಲ, ಅದು ಈ ದಳ್ಳಾಳಿಗಳ ಪಾಲಾಗ್ತಾ ಇದೆ. ಅದರಲ್ಲಿ ಏನ್ ನಮ್ಮ ರೈತರಿಗೆ ರಸಗೊಬ್ಬರ ಆಗಿರ್ಬೋದು, ಮತ್ತೆ ಬಿತ್ತನೆ ಬೀಜ ಆಗಿರ್ಬೋದು, ಇದು ಕೊಡೋದ್ರಲ್ಲೂ ಸರ್ಕಾರ ಎಡುತ್ತಾನೆ ಇದೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳೇನ್ ಮಾಡ್ತಾರೆ, ರೈತರಿಗೆ ಕೊಡಬೇಕಂತದನ್ನ ರೈತರಿಗೆ ನೇರವಾಗಿ ತಲುಪಿಸಿದ್ರೆ, ಇವಾಗ ನಮಗೆ ಸೊಸೈಟಿಯಲ್ಲಿ ಹೆಂಗೆ ಅಕ್ಕಿ ಕೊಡ್ತಾರೋ, ಹೆಂಗೆ ಸಕ್ಕರೆ ಬೇಳೆ ಎಲ್ಲ ಕೊಡ್ತಾ ಇದ್ದಾರೋ, ಆ ಥರ ಇವತ್ತು ನೀವು ನೋಡಿರ್ಬೋದು ಮೇಡಮ್, ಆಂಧ್ರಲ್ಲಿ ಡೈರೆಕ್ಟ್ ಅವ್ರ ಮನೆಗೆ ರೇಷನ್ ಹೋಗ್ತದೆ. ಇವತ್ತು ತಮಿಳ್ನಾಡಲ್ಲೂ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ನಮ್ಮ ರೈತರು ಅಂದರೆ ಏನೋ ಒಂಥರ ಕೀಳ್ ಮಟ್ಟದಲ್ಲಿ ನೋಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನಿಸ್ತದೆ ನನಗೆ. ಯಾಕಂದರೆ ನಾವಿವತ್ತು ರೈತರು ಇರೋದ್ರಿಂದನೇ ಪ್ರತಿಯೊಬ್ಬ ರಾಜಕೀಯದವರಾಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಜೀವನ ಇವತ್ತು ಬದುಕಿದೆ ಅಂತ ಹೇಳ್ಬೋದು. ಅದರಿಂದ ಈ ಸರ್ಕಾರ ಏನು ಮಾಡಬೇಕಂದ್ರೆ, ರೈತರಿಗೆ ಯಾವ ಟೈಮಲ್ಲಿ ಏನು ಅನಾಹುತ ಆದಾಗ ಪರಿಹಾರ ಕೊಡಬೇಕು ಅದು ಕೊಡಬೇಕು. ಮತ್ತು ಅವ್ರಿಗೆ ಬೀಜ ಆಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಅವ್ರಿಗೆ ಈ ಮಳೆ ಟೈಮ್ಗಳಲ್ಲಿ ಮತ್ತು ಬಿತ್ತನೆ ಯಾವ ಟೈಮ್ ಮಾಡಬೇಕು ಆ ಟೈಮ್ ಕೊಟ್ಟರೆ ಅವ್ರಿಗೆ ಉಪಯೋಗ ಆಗ್ತದೆ. ಇಲ್ಲಿ ಏನಾಗ್ತದೆ, ಸರ್ಕಾರ ಒಂದು ಆದೇಶ ಮಾಡ್ತದೆ, ಇಲ್ಲಿ ಅಧಿಕಾರಿಗಳು ಅದನ್ನು ಇದು ತಗೊಬರೋವಷ್ಟಕ್ಕೆ 1 ತಿಂಗಳು 2 ತಿಂಗಳು ಆಗ್ತದೆ. ಮಳೆ ಬಿದ್ರೇನು ವೇಸ್ಟು. ಅದರಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ, ರೈತರು ಇವತ್ತು ಹೋಗಿ ಹೋರಾಟಗಳು ಮಾಡಿ ಬೀದಿಯಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚಕ್ಕೆ ಅನ್ನದಾತ ದೇವ್ರವರು, ಅವ್ರನ್ನ ನಾವು ಬೀದಿಯಲ್ಲಿ ಕುಣಿಸಿ ನೋಡೋದು ಎಷ್ಟು ಮಾತ್ರ ಒಳ್ಳೇದು ಅಂತ ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಒಳ್ಳೆ ಮಾತು. ಅಂತ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಸ್ಪಂದನೆ ಸಿಗ್ತಾ ಇಲ್ಲ ಸರ್ಕಾರದ ಕಡೆಯಿಂದ. ಎಸ್, ಇನ್ನು ಗೋವಿಂದ್ ರೆಡ್ಡಿ ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಎಲ್ನಿನೋ ಎಫೆಕ್ಟ್ ಬಗ್ಗೆ. ಎಲ್ನಿನೋ ಎಫೆಕ್ಟ್ ನಿಂದ ಆಲ್ರೆಡಿ ಅಂದ್ರೆ ಮುಂಚೆ ಪಾಪ ರೈತರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ಆಲ್ರೆಡಿ ಬಿತ್ತನೆ ಮಾಡಿಬಿಟ್ಟಿದ್ರು. ಆದ್ರೆ ಈಗ ನೀರಿಲ್ಲ, ಏನೂ ಇಲ್ಲ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ. ಸೊ ಹೀಗಾಗಿ ನೀವು ರೈತರಿಗೆ ಟಿಪ್ಸ್ ಕೊಡಬೇಕು ಅಂತ ಅಂದ್ರೆ, ಈಗ ಕಡಿಮೆ ನೀರನ್ನ ಬೇಡುವಂತಹ ಪರ್ಯಾಯ ಬೆಳೆಗಳು ಯಾವುದು, ಒಂದಿಷ್ಟು ಟಿಪ್ಸ್ ಕೊಡ್ಬೋದಾ ಸರ್? ಮೇಡಮ್, ಈಗ ಸಾವಯವ ಇದು ಬಂದಿದೆ, ಆರ್ಕೆ, ನವನ, ಇವು ಇದು ಸಜ್ಜೆ, ಮಿಲೆಟ್ಸ್ ಅಂತ ಮಿಲೆಟ್ಸ್ ಇದೆ. ಅವನ್ನು ಸಾಲ್ ಪದ್ಧತಿಗಳು ಹಾಕೊಂಡು ಇವು ಹಾಕಿ, ಡ್ರಿಪ್ಸು ಇವೆಲ್ಲ ಹಾಕಿ ಅತಿ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಇಳುವರಿ ಬರುವಂಗೆ ಇವಾಗ ಎಲ್ಲರಿಗೂ ಅವಶ್ಯಕತೆ ಇದೆ. ಆ ಮಿಲೆಟ್ಸೇ ಜಾಸ್ತಿ ಅವಶ್ಯಕತೆ. ಅದನ್ನು ಬೆಳೆದು ಅದನ್ನು ಸರ್ಕಾರದಿಂದ ಮತ್ತೆ ಅವ್ರಿಗೆ ಇದು ಪ್ರೋತ್ಸಾಹ ಧನ ಕೊಡಬೇಕು. ರೈತರಿಗೆ ಈ ತರ ಬೆಲೆ ಹಾಕೊಳ್ರಿ ನೀವು. ಹೆಚ್ಚಿನ ನೀರು ಇವಿನ ಒಂದು ಬರಗಾಲದಿಂದ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ಅವೇರ್ನೆಸ್ ಮಾಡಬೇಕು ಸರ್ಕಾರ. ಬರಗಾಲ ಬರುತ್ತೆ ಅಂತ ಮುಂಚೆನೆ ರೈತರಿಗೆ
ರೈತರಿಗೆ ಅವೇರ್ನೆಸ್ ಅಂದ್ರೆ ಎಚ್ಚರಿಕೆ ಕೊಟ್ಟಿತ್ತ ಸರ್ ಸರ್ಕಾರ, ಹೇಗೆ? ಇಲ್ಲ ಮೇಡಮ್, ಈಗ ಮೊನ್ನೆ ಒಂದ್ 2 ತಿಂಗಳಿಂದನೇ ಇದು ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಅದೇ ತರನ ಸಿದ್ಧತೆ ಆಗಿದ್ರು. ಇವಾಗ ಈ ತರ ಆಗಿದೆ ಅಂತೇಳಿ ಮೊನ್ನೆ ಸರ್ಕಾರ ಇವಾಗ ಮೊನ್ನೆ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆ ಮಾಡಿ ಈ ತರ ಎಲ್ಲ ನೀವು ಅಲರ್ಟ್ ಆಗ್ರಿ, ಈ ತರ ಇದೆ ಪೊಸಿಷನ್ ಅಂತ ಈಗ ಹೇಳ್ತಾ ಇದ್ದಾರೆ. ಆಗ್ಲೂ ರೈತರು ಏನು ಬೆಲೆ ಬೆಳೆಯಬೇಕು ಅದನ್ನೇ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಯಾ ಜಿಲ್ಲೆಗೆ ಯಾವ ಬೆಲೆ ಪ್ರಾಮುಖ್ಯತೆ ಇರುತ್ತೋ ಅದನ್ನ ಬೆಳೆಯಕ್ಕೆ ಇದು ಮಾಡಿದ್ದಾರೆ. ಆದ್ರೂ ರೈತರಿಗೆ ಇವಾಗ ಸರ್ಕಾರದಿಂದ ಗೈಡ್ಲೈನ್ಸ್ ಮಾಡಿ ಈ ತರ ಬೆಲೆ ಇಟ್ಕೊಳ್ರಿ ಆದಷ್ಟು, ಯಾಕಂದ್ರೆ ನಷ್ಟ ಆಗುತ್ತೆ. ಮತ್ತೆ ಬಂಡವಾಳ ಹಾಕಿ ಈಗ ಒಂದು ಬೀಜದ ರೇಟ್ ಜಾಸ್ತಿ, ಗೊಬ್ಬರದ ರೇಟ್ ಜಾಸ್ತಿ, ಮತ್ತೆ ಉಳ್ಮೆ ಮಾಡ್ಬೇಕಂದ್ರೆ 3,000 5,000 ಕನಿಷ್ಠ ಅಂದ್ರೆ 25,000 ಆಗುತ್ತೆ ಮೇಡಮ್ ಒಂದು ಎಕರೆಗೆ. ಆಳುಗಳು ಬಂದು 350 ರೂಪಾಯಿ 800 ರೂಪಾಯಿ ಜೆಂಟ್ಸ್ಗೆ. ಇಷ್ಟೆಲ್ಲ ಬಂಡವಾಳ ಹಾಕಿ ಮತ್ತೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಉದ್ಭವ ಆಗುತ್ತದೆ. ಅದಕ್ಕೆ ಇವಾಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಈಗಿನ ಒಂದು ಹವಾಮಾನದ ಪರಿಸ್ಥಿತಿ ನೋಡಿಕೊಂಡು ಪರ್ಯಾಯ ಬೆಳೆಗಳಿಗೆ ಒಂದು ಅವೇರ್ನೆಸ್, ಆಯಾ ಜಿಲ್ಲೆಯಲ್ಲಿ ಏನೇನು ಬೆಳೆ ಬೆಳೀತಾರ ಅವ್ರಿಗೆ ಆ ಥರ ರೀತಿಯ ಬೆಲೆ ಬೆಳೆಯೋದಕ್ಕೆ ಒಂದು ಇದು ಮಾಡಿ ಸ್ವಲ್ಪ ಇದು ಮಾಡಿದ್ರೆ ನಮಗೆ ಆವಾಗ ರೈತರು ಒಂದು ಪರಿಸ್ಥಿತಿ ಸುಧಾರಿಸ್ಕೊಳ್ಳುತ್ತೆ. ಇದು ಒಂದು ನಾನು ಸೇರ್ಸೋಕ್ಕೆ ಇಚ್ಛೆಪಡ್ತೀನಿ ಅಂದರೆ ನಮ್ಮ ಹತ್ರ ಎಲ್ಲಿನೋ ಆಗುತ್ತೆ ಅನ್ನೋದು ಇಟ್ ಈಸ್ ಎ ನೋನ್ ಫ್ಯಾಕ್ಟ್. ಎವ್ರಿ 4 ಇಯರ್ಸ್ವರೆಗೆ ನಮಗೆ 4ನೇ ವರ್ಷದಲ್ಲಿ ಏನೇನೋ ಆಗ್ತಾ ಇದೆ ಅಂತ ಗೊತ್ತಿದೆ ಅಂದಮೇಲೆ ಸರ್ಕಾರ ಏನು ಮಲಗಿತ್ತಾ? ಸೊ ಆಲ್ರೆಡಿ ಗೊತ್ತಿತ್ತು ಎಲ್ಲ ಇಡೀ ವರ್ಲ್ಡಲ್ಲಿ ಸೈಂಟಿಸ್ಟ್ಗಳು ಅದನ್ನ ರಿಸರ್ಚ್ ಮಾಡಿದ್ದಾರೆ. ಅದನ್ನೆಲ್ಲ ತಂದುಬಿಟ್ಟು ನಮ್ಗೆ ಗೊತ್ತಿದೆ ಅಂದಮೇಲೆ ರೈತರುಗಳಿಗೆ ನಾವು ಹೇಳ್ಬೋದಾಗಿತ್ತು, ನೀವು ಈ ವರ್ಷದ ಇದಕ್ಕೆ ಮುಂಗಾರಿಗೆ ಹಾಕುವಂಥ, ಈಗ ಅವ್ರು ಮಳೆ ಬರುತ್ತೆ ಅಂತ ಅವರಿಗೆ ಪಾಪ ಅವ್ರಿಗೆ ನಮಗೆ ಅವ್ರದ್ದು ಜೀವಮಾನನೇ ಕಷ್ಟ ಆಗಿರುತ್ತೆ. ಅವರು ದಿನನಿತ್ಯದ ಹೊಂದಾಣಿಕೆ ಮಾಡೋದೇ ಕಷ್ಟ ಇರುತ್ತೆ. ಗೌರ್ಮೆಂಟ್ ಸರ್ಕಾರಕ್ಕೆ ಗೊತ್ತಿದ್ದಾಗ ಎಲ್ಲ ಮಾಧ್ಯಮದಿಂದ ಎಲ್ಲ ಚಾನಲ್ಗಳಿಂದ ರೈತರಿಗೆ ಹೇಳಬೇಕಿತ್ತು, ಈಗ ಹಾಕಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ಈ ಸತಿ ಮಳೆ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಅಷ್ಟನ್ನು. ಈಗ ನೀವು ಕೆಲವು ಮ್ಯಾಪಲ್ಲಿ ಹೋಗ್ಬಿಟ್ರೆ ಯಾವತ್ತು ಎಷ್ಟು ಮಳೆ ಬರುತ್ತೆ ಅನ್ನೋದು ಪರ್ಫೆಕ್ಟ್ ಆಗಿ ಹೇಳ್ತಾರೆ. ನಾಳೆ ಮಳೆ ಬರುತ್ತೆ ಅಂದ್ರೆ 3 ಗಂಟೆಗೆ ಬರುತ್ತೆ ಅಂದ್ರೆ 3 ಗಂಟೆಗೆ. ಅಂತಹ ಟೆಕ್ನಾಲಜಿ ನಮ್ಮ ರೈತರಿಗೆ ಯಾರಾದರೂ ಇಲ್ಲಿ ತೋರಿಸಿ ನೋಡೋಣ, ಯಾರಾದರೂ ಒಬ್ರು ಹೇಳಿರೋರು ನೀವು ಈ ಸತಿ ಮುಂಗಾರು ಲೇಟ್ ಆಗುತ್ತೆ, ನೀವು ಆ ಬಿತ್ತನೆ ಮಾಡಬೇಡಿ ಅನ್ನೋದು ಎಲ್ಲಿ ಬಂದಿದೆ, ಎಲ್ಲಿ ಹೇಳಿದ್ದಾರೆ? ಹಂಗಾರೆ ಅವ್ರು ಬಿತ್ತನೆ ಮಾಡಿದ್ರು, ಮಾಡಿಬಿಟ್ಟು ಅವ್ರ ಬೀಜಗಳು ಹಾಳಾದ್ವು, ಅವ್ನು ಸೂಸೈಡ್ ಮಾಡ್ಕೊಳ್ಳೋದಿಲ್ಲ, ಇನ್ನೇನ್ ಮಾಡ್ಕೊಳ್ತಾನೆ? ಈಗ ಮತ್ತೊಂದ್ಸತಿ ಆಯ್ತು, ಈಗ ನೆಕ್ಸ್ಟ್ ನೀವು ಜುಲೈಯಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಅದು ಏನು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೀರಾ ಆಯ್ತು ಇವತ್ತೇ ಬರುತ್ತೆ ಅಂತ? ಇಲ್ಲ, ನೀವು ಅವ್ನು ಈಗ ಮತ್ತೊಂದ್ಸತಿ ಸಾಲ ಮಾಡ್ಕೊಂಡ್ಬಿಟ್ಟು ತಂದು ಎಲ್ಲಿಂದ ಹಾಕ್ಬೇಕು? ಮಾಡಿರೋ ಬೀಜಕ್ಕೆ ತಂದಿರೋದಕ್ಕೆ ಸಾಲ ತಂದಿದ್ದು ಹಾಕೊಂಡಿದ್ದಾನೆ. ಈಗ ನೀವು ಮತ್ತೆ ಅವನಿಗೆ ಆಯ್ತು ಜುಲೈಯಲ್ಲಿ ಬರುತ್ತೆ ಹಾಕೊಳ್ಳಿ. ಅದು ಜುಲೈಯಲ್ಲಿ ಬಂದಿದ ತಕ್ಷಣ ಹಾಕಿದ್ರೆ ಅದು ಇಡೀ ಸೈಕಲ್ ಚೇಂಜ್ ಆಗುತ್ತೆ. ನೀವು ಯಾವಾಗ ಅದು ಬೆಳೆ ಬೆಳೆಯುತ್ತೆ, ಅದನ್ನ ಯಾವಾಗ ಅವ್ನು ಕಟಾವ್ ಮಾಡ್ತಾನೆ, ಯಾವಾಗ ಒಣಗಿಸ್ಬೇಕು. ಈಗ ನೀವು ಅದು 1 ತಿಂಗಳು ಲೇಟ್ ಆಯ್ತು ಅಂದ ತಕ್ಷಣ ಆವಾಗ ಹಿಂದ್ಗಡೆ ಬರ್ಬೇಕಿರೋದು ನಾರ್ತ್ ಈಸ್ಟ್ ಮಾನ್ಸೂನ್ ಏನಾದ್ರು ಬೇಕು ಅಂದ್ರೆ ಅವ್ನು ಕರೆಕ್ಟ್ ಆಗಿ ಎದ್ದು ನಿಂತಿರುತ್ತೆ ಬೆಳೆ, ಅವಾಗ ಎಲ್ಲಾರು ಮಳೆ ಬಂದ್ಬಿಟ್ರೆ ಅವಾಗ ಏನ್ ಮಾಡೋದು? ಇಟ್ಸ್ ನಾಟ್ ಒನ್ ಸಿಂಪಲ್ ಥಿಂಗ್ ಅಲ್ಲ. ಈ ಸತಿ ಮಳೆ ಬಂದಿಲ್ಲ ಹೆಂಗೋ ಸುಧಾರಿಸ್ಕೊಬಿಡ್ತೀವಿ ಅನ್ನೋದಲ್ಲ. ಇದು ಇಟ್ಸ್ ಎ ವೆರಿ ಏನೋ ಅದ್ರ ರಿಪ್ಲಿಕೇಶನ್ಸ್ ಒಂಥರ ಚೈನ್ ಎಫೆಕ್ಟ್ ಇದ್ದಂಗೆ. ಖಂಡಿತ ಅಂದ್ರೆ ನಾಲೆಡ್ಜ್ ಗೊತ್ತಿದ್ರು ಕೂಡ ಹೇಳಿಲ್ಲ ಅನ್ನೋ ನಿಜಕ್ಕೂ ವಿಪರ್ಯಾಸ. ಸರ್ಕಾರ ಸುಧಾರಣೆ ಮಾಡುವ ಒಂದು ಕ್ರಮಗಳನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ನೀವು ಒಂದೊಂದು ಇದು ಮಿಟಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಬಜೆಟ್ ನೋಡಿದ್ರೆ ಇದಕ್ಕೆ ಆಗ್ಬಿಡ್ಬೋದು ಅನ್ಸುತ್ತೆ. ಹೌದೌದು, ಖಂಡಿತ ಈ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್, ಮತ್ತೆ ಬರ್ತೀನಿ. ಮತ್ತೆ ಎಸ್ ಅಣ್ಣಯ್ಯ ಸರ್, ನಾವು ಮಾತಾಡ್ತಾ ಇದ್ವಿ ಆಗ್ಲೇ, ಸರ್ ಕೂಡ ಹೇಳಿದ್ರು ಅಂದ್ರೆ 4 ವರ್ಷಕ್ಕೊಂದ್ಸಲ ಎಲ್ನಿನೋ ಬರುತ್ತೆ ಅನ್ನೋದು ಕನ್ಫರ್ಮ್ ಅಂತ ಗೊತ್ತಿದ್ರು ಕೂಡ ಈ ನೆಗ್ಲಿಜೆನ್ಸ್ ಯಾಕೆ, ರೈತರ ವಿಷಯದಲ್ಲಿ ಯಾಕೆ ಇಷ್ಟು ಚೆಲ್ಲಾಟ ಸರ್ಕಾರ ಆಡ್ತಾ ಇದೆ ಅಂತ ನಿಮ್ಮ ಪ್ರಕಾರ? ಸರ್ಕಾರ ಯಾಕೆ ಆಟ ಆಡ್ತದೆ ಅಂದರೆ, ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀರಿ ನಾವು, ಈ ಹಿಂದೆ ಎಲ್ಲ ರೈತರು ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗೆಲ್ಲ ಹೋದಾಗ ರೈತರ ಮೇಲೆ ಫೈರಿಂಗ್ ಎಲ್ಲ ಆಯಿತು. ಅದು ಹೇಳೋಕ್ಕೇನು ಇಷ್ಟ ಇಲ್ಲ ನನಗೆ. ಆದರೆ ನಮ್ಮ ಸಾರ್ ಹೇಳ್ದಂಗೆ ರೈತರಿಗೆ ಇವತ್ತು ಎಲ್ಲ ಸಿಗ್ತದೆ, ಎಲ್ಲ ಕೊಡ್ತಾರೆ ಸರ್ಕಾರ ಅಂತ ಹೇಳ್ತಾರೆ, ನಿಜ ಕೊಡ್ತಾರೆ. ಆದರೆ ಆ ರೈತನಿಗೆ ಅದು ತಲುಪಬೇಕಾದ್ರೆ ಒಂದು ಪರಿಹಾರ ಕೊಡ್ತಾರೆ. 1 ಎಕರೆಗೆ 2,000 2,500 ಇಲ್ಲ 20,000 18,000 ಕೊಡ್ತಾರೆ. ಆ ರೈತನಿಗೆ ಅದು ತಲುಪಬೇಕಂದ್ರೆ 8 ಕೈ 9 ಕೈ ಮತ್ಬೇಕದು. ಅಂದ್ರೆ ಸಾರು ಒಂದು 10,000 ತಗೊಂಡ್ಬಿಟ್ರು, ನಾನು 5,000 ತಗೊಂಡ್ಬಿಟ್ಟೆ, ಅಣ್ಣ ಒಂದು 2,000 ತಗೊಂಡ್ಬಿಟ್ರು, ಲಾಸ್ಟ್ಗೆ 1,000 ಅವ್ರು ತಗೊಂಡ್ಬಿಟ್ರು. 20,000ದಲ್ಲಿ 18,000 ಹೋದ್ರೆ ಇನ್ನೇನು ಇರ್ತದೆ ಮೇಡಮ್? 2,000 ರೈತನಿಗೆ ಹೋಗ್ತದೆ. ಅದೆಲ್ಲಾದರೂ ಹಾಳಾಗೋಗ್ಲಿ. ರೈತರು ಬೆಳೆ ಹಾಕಿ ನಷ್ಟ ಪರಿಹಾರ ಆದಾಗ ನೀವು ಗುರುತಿಸಿ ಕೊಡೋದು ಒಳ್ಳೇದಾ, ಇಲ್ಲ ರೈತ ನೇಣಾಕೊಂಡು ವಿಷ ಕುಡಿದು ಸತ್ ಮೇಲೆ ಅವನ ಸಮಾಧಿ ಮೇಲೆ ರಾಜಕೀಯ ಮಾಡೋದು ಸರಿನಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ನಮಗೆ ಒಂದೇ ದುಃಖ ಏನಂದರೆ, ಯಾರಿಲ್ಲ ಅಂದರೂ ಬದುಕ್ಬೋದು ಈ ರಾಜ್ಯದಲ್ಲಿ.
ಯಾವ ರಾಜಕೀಯ ಪಕ್ಷ ಇಲ್ಲ ಅಂದ್ರೂ ನಾವು ಬದುಕ್ಬೋದು. ಆದ್ರೆ ರೈತ ಇಲ್ಲ ಅಂದ್ರೆ ಬದುಕೋ ಜೀವರಾಶಿಗಳು ಇಲ್ಲ, ಮನುಷ್ಯರು ಇಲ್ಲ ಮೇಡಮ್. ಅದರಿಂದ ಈ ಸರ್ಕಾರಕ್ಕೆ ಅಂತಲ್ಲ, ಎಲ್ಲಾ ಸರ್ಕಾರಗಳಿಗೂ ಯಾವ ಸರ್ಕಾರ ಬಂದ್ರು ದಯವಿಟ್ಟು ರೈತರನ್ನ ಉಳಿಸ್ಕೊಳ್ರಿ. ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅದು ಬೆನ್ನೆಲುಬಲ್ಲ, ಅವರು ಅನ್ನದಾತರು. ಇಡೀ ಕೋಟಿ ರಾಶಿ ಅಂತ ಮೂಗ್ಜೀವ ಇರ್ಬೋದು, ಇವತ್ತು ಏನು ಪ್ರಾಣಿ ಪಕ್ಷಿ ಇರುವೆಯಿಂದ ತಗೊಳ್ಳಿ ಮೇಡಮ್, ರೈತ ಬೆಳೆದ್ರೇನೆ ಅವು ಬದುಕಕ್ಕಾಗೋದು. ಏನೋ ರೈತ ಇವತ್ತು ಬೆಳೆದು 1 ವರ್ಷ ಕಷ್ಟ ಬಿದ್ದು ನಮಗೆ ಒಂದಗ್ಲು ಅನ್ನಕ್ಕೆ 1 ವರ್ಷ ರೈತ ಕಾಯ್ತಾನೆ. ಅವರಿಗೆ ಸರಿಯಾದ ಬೆಲೆ ಸಿಗಲ್ಲ, ದಳ್ಳಾಳಿಗಳು ಮೋಸ ಮಾಡ್ತಾರೆ. ಆ ದಳ್ಳಾಳಿಗಳ ಕಡೆಯಿಂದ ಪಡ್ಕೊಂಡು ಅವ್ರು ಮೋಸ ಮಾಡ್ತಾರೆ. ಏನೋ ನಾವು ಇವತ್ತು ಏನು ಬೆಲೆ ಇದೆ, ಮಾವಿನಕಾಯಿ ಇದೆ ಮೇಡಮ್. ಇವತ್ತು ಕೋಲಾರದಲ್ಲಿ ರೋಡ್ಗೆ ಸುರಿದು ಬೆಲೆ ಸಿಗ್ತಲ್ಲ ಅಂತ ಹೋರಾಟ ಮಾಡ್ತಾರೆ. ಟಮಾಟ ಬೆಳೀತಾರೆ ಕೋಲಾರ ಕಡೆ ಎಲ್ಲ, ಅದನ್ನ ರೋಡ್ಗೆ ಸುರಿದು ಹೋರಾಟ ಮಾಡ್ತಾರೆ. ನಾವು ಖುದ್ದಾಗಿ ನಾವೇ ಅಂಗಡಿಗೆ ಹೋಗಿ ತಗೋಬೇಕಾದ್ರೆ 250 ರೂಪಾಯಿ ಹೇಳ್ತಾರೆ, 200ರಿಂದ 250 ರೂಪಾಯಿ. ಅವಾಗ ಯಾರು ಉದ್ಧಾರ ಆಗಿದ್ದು? ರೈತ ನೇಣು ಹಾಕೊಂಡಿರಾ, ವಿಷ ಕುಡಿದಿರಾ, ಇನ್ನೇನ್ ಮಾಡ್ತಾನೆ? ಬೇರೆ ಏನು ಆಪ್ಷನ್ ಇಲ್ವಲ್ಲ ಅವ್ರ ಹತ್ರ. ಎಷ್ಟೋ ರೈತರ ಮಕ್ಳಿಗೆ ಇವತ್ತಿಗೂ ಮದುವೆ ಇಲ್ಲ, ರೈತರ ಮಕ್ಳು ಇವತ್ತು ಓದ್ಸಕ್ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳೆಲ್ಲ ಅವ್ರಿಗೆ ಅನುಕೂಲಗಳು ಸಿಗಲ್ಲ. ಏನೋ ರೈತರ ಮಗ, ನನ್ನ ಮಗನು ಇಂಗ್ಲೀಷ್ ಓದ್ಲಿ, ನನ್ನ ಮಗಳು ಇಂಗ್ಲೀಷ್ ಓದ್ಲಿ ಅಂತ ಯಾವುದೋ ಒಂದು ಒಳ್ಳೆ ಶಾಲೆಗೆ ಹಾಕ್ತಾರೆ. ಈ ಥರ ಪರಿಹಾರಗಳಾದಾಗ ಮನೆ ಸಂಸಾರ ಫುಲ್ ಸಾಯ್ತಾ ಇದ್ದಾರೆ, ಫ್ಯಾಮಿಲಿನೇ ಸಾಯ್ತಾ ಇದೆ. ಅದರಿಂದ ಈ ಸರ್ಕಾರಗಳು ಎಚ್ಚೆತ್ಕೊಂಡು ಮೊದಲಿಗೆ ಈ ಏನು ಪರಿಸರ ಇದೋ ಪರಿಸರನ ರಕ್ಷಣೆ ಮಾಡಬೇಕು. ಇವತ್ತು ಬಿಡದಿ ಟೌನ್ಶಿಪ್ ಏನಿದೋ ಅದನ್ನ ಕೈ ಬಿಡಬೇಕು. ಏನು ಯಾರಿಗೆ ಸ್ವಾಮಿ ಲಾಭ? ರೈತರಿಗಲ್ಲ ಅದು ಲಾಭ. ಇವತ್ತು ನೀನು 10 ಕೋಟಿ ಕೊಟ್ಟರು ಮಗಳಿಗೆ 1-2 ಕೋಟಿ ಕೊಟ್ಟು ಮದುವೆ ಮಾಡ್ತಾನೆ, ಮಗನಿಗೆ 5 ಕೋಟಿ ಕೊಟ್ಟು ಸೊಸೆ ಜೊತೆ ಎಲ್ಲೋ ಹೋಗಿ ದುಡ್ಡು ಖಾಲಿ ಆಗ್ಬಿಡ್ತದೆ. ಏನೋ ನಾವು ಮನೆ ಮೇಲೆ ಬೆಳ್ಕೊಂತೀನ. ಇವತ್ತು ಬೆಂಗಳೂರಲ್ಲಿ ಹುಡುಕೊಂಡ್ರೆ 20 ಎಕರೆ ಜಾಗ ಸಿಗಲ್ಲ ಸರ್. ಎಲ್ಲ ಬಿಲ್ಡರ್ಸ್ ಕೊಟ್ಟಿದ್ದೀರಾ. ಇವತ್ತು ಎಷ್ಟು ಕೆರೆ ಕುಂಟೆ ರಾಜಕಾಲುವೆಗಳು, ಕೆರೆ ಕುಂಟೆ ಸಣ್ಣ ಕುಂಟೆಗಳೆಲ್ಲ ಇವತ್ತು ಒತ್ತುವರಿ ಮಾಡಿ ದೊಡ್ಡ ಅಪಾರ್ಟ್ಮೆಂಟ್ ಆಗಿದೆ. ನೀವು ಯಾಕೆ ಉಳಿಸಿಲ್ಲ? ನೀವು ಉಳಿಸ್ಬೇಕು ಅದನ್ನ. ದೂರು ಕೊಟ್ಟವ್ರ ಮೇಲೆ ಕೇಸ್ಗಳು ಮಾಡ್ತೀರಾ. ಒಂದ್ ಸಣ್ಣ ಹೋರಾಟ ರೈತನೋಗಿ ನಿಂತ್ಕೊಂಡ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಾ. ಮತ್ತೆ ಯಾರು ಕೇಳ್ಬೇಕು ನಿಮ್ಮನ್ನ? ರೈತರೇ ತಾನೇ ನಿಮ್ಗೆ, ರೈತರು ಹೋರಾಟಗಾರರೇ ತಾನೇ ಓಟ್ ಹಾಕಿ ನಿಮ್ಗೆ AC ಕಾರ್ ಕೊಟ್ಟು, ನಿಮ್ಗೆ AC ರೂಮ್ ಕೊಟ್ಟು, ನಿಮ್ಮ ಹೆಂಡತಿ ಮಗಳಿಗೆ ಪಿಂಚಣಿ ಬರೋ ತರ ಆಗ್ತದೆ. ನೀವು ಕುತ್ಕೊಂಡು ಪೇಮೆಂಟ್ ತಗೊಂತೀರಾ, ಕುತ್ಕೊಂಡು ರೋಲ್ ಕಾಲ್ ಮಾಡ್ಕೊಂತೀರಾ. ಅವಾಗ ನೀವು ಯಾಕೆ ರೈತರಿಗೆ ಬೆಂಬಲ ಕೊಡಲ್ಲ? ಕೊಡಿ ಸ್ವಾಮಿ, ಬೇರೆಯವ್ರದ್ದು ನಾವು ಕೇಳಲ್ಲ. ರೈತರು ಏನು ಇವತ್ತು ನಮ್ಗೆ ಅನ್ನ ಆಗ್ತಾ ಇದಾರೋ ಅದು ನೆನ್ಸ್ಕೊಳ್ಳಿ. ಅದು ಯಾವುದೇ ರೈತ ಇರ್ಬೋದು, ಸಣ್ಣ ರೈತ ಇರ್ಬೋದು, ದೊಡ್ಡ ರೈತ ಇರ್ಬೋದು. ದಯವಿಟ್ಟು ರೈತರಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಂತೀನಿ ಮೇಡಮ್. ಎಸ್, ಇನ್ನು ಪ್ರಕಾಶ್ ಸರ್, ಈಗ ಇದೇ ರೀತಿ ಸಿಚುವೇಶನ್ ನೋಡ್ತಾ ಇದ್ರೆ ಮುಂದೊಂದಿನ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗಬಹುದಾ? ಹೇಗೆ ಯಾವ ಒಬ್ಬ ಮನುಷ್ಯನು ಬದುಕಾಗ ಚಾನ್ಸೇ ಇಲ್ಲ. ಇದೇ ತರ ಮಾಡ್ಕೊಂಡು ಬರ್ತಾ ಇದ್ರೆ, ಈಗ ನಮ್ಮ ಸಾರ್ ಹೇಳಿದ್ರೆ ಆಗ್ಲೇ ಏನೊಂದು ಬೆಳೆಯೋದಕ್ಕೂ ಬಿಡಲ್ಲ, ಫುಲ್ ಕಂಗ್ರಾಟ್ ಆಗ್ತಾರ ಅಂತ. ಪ್ರಕೃತಿ ಅದನ್ನ ಚಾಲೆಂಜ್ ಮಾಡುತ್ತೆ. ಈಗ ನೀವು ಒಂದು ಕಲ್ಲಲ್ಲಿ ಇಟ್ಟಿದ್ರೆ ಕಲ್ ಸುತ್ತ ಗ್ರಾಸ್ ಬರುತ್ತೆ. ಅದ್ಮೇಲೆ ತೂಕ ಆಗಿದ್ದಾನೆ ಬಿಡಪ್ಪ ನಾ ಪಕ್ಕದಲ್ಲಿ ಬರ್ತೀನಿ ಅಂತ. ಅದೇ ತರ ಮೇಡಮ್, ಪ್ರತಿಯೊಬ್ರು ಬಂದು ಪ್ರಕೃತಿನ ಕಾಪಾಡ್ಕೊಂಡು ಹೋಗಿ, ಮಳೆ ಬೆಳೆ ತರ ಕರೆಕ್ಟ್ ಮಾಡ್ಕೊಂಡು ಹೋಗಿ ಪ್ರತಿಯೊಂದು ಉಳಿಸ್ಕೊಂಡೋದ್ರೆ ಮನುಷ್ಯನ ಉಳಿತಾನೆ. ಎಕ್ಸಾಂಪಲ್ ಕೋವಿಡ್ ಮೇಡಮ್. ಕೋವಿಡ್ ಬಂದಾಗ ಎಷ್ಟೋ ಜನ ರೈತರು ಈ ನಮ್ಮ ಸಿಟಿಯಲ್ಲೇ ಬದುಕೋದಾಗ್ಲಿ, ಇನ್ನೊಂದು ಕೆಲ್ಸ ಹೋಗಿ ಬೇಡ ಎಷ್ಟೋ ಜನ ಆ ಒಂದು ಉದಾಹರಣೆಗೆ ರೈತರಾಗಿದ್ದಾರೆ. ನಮ್ಮ ಜಮೀನಿನ ತೋಟದಲ್ಲಿ ಹೋಗಿ ಬೆಳ್ಕೊಂತೀನಿ ಅಂತ. ಆ ತರ ಈಗ ಅವ್ರನ್ನ ಏನ್ ಮಾಡ್ತಾ ಇದ್ರೆ, ಈಗ ಚೇಂಜ್ ಆಗ್ಬಿಟ್ಟಿದೆ ಅವ್ರ ಮೈಂಡ್. ನಾನು ಸಾಫ್ಟ್ವೇರ್ಗೆ ಹೋಗಿ 1 ಲಕ್ಷ ತಗೊಂತಾ ಇದ್ದೇನು, ಬೇಡ ಅಂದ್ಬಿಟ್ಟು ನಾನು ರೈತನಾಗ ಬಂದೆ. ಇವಾಗ ನಾನು ಬೆಳೆದಂತ ಬೆಳೆಗೆ ಸರ್ಕಾರ ಬೆಳೆ ಕೊಡ್ತಾ ಇಲ್ಲ, ಮತ್ತೆ ನಾನು ಯಾಕೆ ರೈತನಾಗಬೇಕು? ಮತ್ತೆ ನಾನು ಹಾಗೆ ಸಿಟಿ ಕಡೆ ಹೋಗ್ಬಿಟ್ಟು ಮತ್ತೆ ಸಂಪಾದನೆ ಮಾಡ್ತೀನಿ. ಈ ಜೈನ ಟೌನ್ಶಿಪ್ ಮಾಡ್ಕೊಳ್ಳಿ, ಡೆವಲಪರ್ ಮಾಡ್ಕೊಳ್ಳಿ, ಇನ್ನು ಯಾವ್ದೋ ದೊಡ್ಡ ಕಾರ್ಖಾನೆಗಳನ್ನ ಕೊಟ್ಕೊಂಡು ಏನಾರ ಮಾಡ್ಕೊಂಡು ಹಾಳ ಹೋಗ್ಲಿ ಅಂದ್ಬಿಟ್ಟು ಮತ್ತೆ ಸಿಟಿ ಕಡೆ ಬರ್ತಾ ಇದಾರೆ ಪ್ರತಿಯೊಬ್ರು. ಮೇಡಮ್, ಈಗ ಆಗಿನ ಕಾಲದಲ್ಲಿ ರೈತರಿಗೆ ಬಂದು ಶುಗರ್ BP ಅನ್ನೋದು ಗೊತ್ತೇ ಇರ್ಲಿಲ್ಲ, ಅದೇನ್ ಕೈಲಿ ಗೊತ್ತೇ ಇರ್ಲಿಲ್ಲ. ಈಗ ಈ ತರ ಮಾಡ್ಕೊಂಡ್ ಬಂದಂಗಿಂದ ರೈತರಿಗೆ ಸರಿಯಾಗಿ ಬೆಲೆ ಕೊಡ್ತೀರಾ, ಅವ್ರೇನ್ ಮಾಡಿ ಇರೋ ಜಮೀನು ಏನಾರ ಮಾಡ್ಕೊಂಡು ಈಗ ತಿಂದ ಊಟದಲ್ಲಿ ಅವ್ರು ಶುಗರ್ ಬರ್ತಾ ಇದೆ.
ನಾವು ಚಿಕ್ಕ ವಯಸ್ಸಲ್ಲ ನಾವು ಜ್ವರಕ್ಕೆ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಳಕ್ ಹೋದ್ರೆ ಯಾವ ವಯಸ್ಸಾಗಿರೋ ಕಾಣಿಸ್ತಾನೆ ಇದ್ದಿಲ್ಲ. ಈಗ ಪ್ರತಿಯೊಬ್ಬರು ಪಾಪ ಶುಗರ್ ಪೇಷಂಟ್ ಆಗ್ಬಿಟ್ಟು ಕಾಲ್ ಕಟ್ ಮಾಡ್ತಾ ಇದ್ದಾರೆ, ಅವ್ರು ತಿಂದಂತ ತಿಂಡಿಗಳು ಸರಿಯಾಗ್ತಾ ಇಲ್ಲ. ಅವಾಗ ಈಗೂ ಹೇಳ್ತಾ ಇದ್ದಾರೆ ಎಲ್ಲರೂ ಒಬ್ರು ಏನೋ ಸ್ವಲ್ಪ ಚಪಾತಿ ತಿಂದ್ಬಿಟ್ಟು ಇದು ಯಾವ ಚಪಾತಿ ಇದು ಹಿಂಗೈತೆ அப்படி ಬಿಸಾಕ್ತಾರೆ. ನಾವು ದುಡ್ದಂತ ರಾಗಿ ಬೆಳೆಕೊಂಡು ನಾವು ತಿನ್ನಂತ ಮುದ್ದೆಗಳನ್ನ ಈ ಕಾಲದಲ್ಲಿ ಯಾರು ತಿನ್ನಲ್ಲ ಅಂದ್ಬಿಟ್ಟು ಎಲ್ಲಾರ ಮೆಂಡಲ್ ಬರ್ತಾ ಇದೆ ಮೇಡಮ್. ದಯವಿಟ್ಟು ಪ್ರಕೃತಿನ ಕಾಪಾಡ್ಕೊಳ್ಬೇಕು. ಸರ್ಕಾರನ ಯಾವ್ದೇ ಒಂದು ರೈತರು ನಮ್ಮ ಅಣ್ಣವರು ಹೇಳ್ದಂಗೆ ರೈತ ಸಾಯ ಗಂಟ ಪರ್ಮಿಷನ್ ಕೊಡ್ಕೊಡ್ದು ಅವ್ರಕ ಸಾಯ ಮುಂಚೆ ನಿನ್ಗೆ ಏನಪ್ಪ ಬದ್ಧತೆ ಏನು ವೇಸ್ಟ್ ಮೇಡಮ್. ಸರ್ಕಾರ ಫಸ್ಟ್ ನಾನು ಹೇಳೋದಿಷ್ಟೇ ಮೇಡಮ್, ಸರ್ಕಾರ ಫಸ್ಟ್ ರೈತರ ಭೂಮಿ ಕಿತ್ಕೊಳೋದು ಬಿಡ್ಬೇಕು. ಮತ್ತೆ ಏನು ಈ ಗೋಮಾಳ ಜಾಗಗಳಿದಾವೆ ಇವತ್ತು, ಗೋಮಾಳ ಜಾಗಗಳನ್ನ ಯಾರು ಕಬ್ಜಾ ಮಾಡಿದ್ದಾರೆ ಸರ್ಕಾರ ಅದನ್ನ ಉಳಿಸ್ಕೋಬೇಕು. ಅದು ರೈತರಿಗಾದ್ರೂ ಕೊಡಬಹುದು. ಇವತ್ತು ಅರಣ್ಯಲ್ಲಿ ಬೆಳೆಯೋರು ಅರಣ್ಯ ಭೂಮಿಯವರು ಅಂತ ಹೇಳ್ಬಿಟ್ಟು ಅರಣ್ಯ ಅವ್ರು ಕಿತ್ಕೊಂತಾ ಇದ್ದಾರೆ. ಇವತ್ತು ಸರ್ಕಾರಿ ಭೂಮಿ ಗೋಮಾಳ ಏನಿದೋ ಅದು ಇಷ್ಟು ಹಸುಗೆ 21 ಎಕರೆ ಇರಬೇಕು ಅಂತಿದೆ. ಅದು ಇವತ್ತು ಯಾವ ಹಳ್ಳಿಗಳಿಗೂ ಇಲ್ಲ, ಎಲ್ಲ ಕಬ್ಜಾ ಮಾಡಿದ್ದಾರೆ. ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಏನಾಗಿದೆ ಅಂದ್ರೆ ಒಂದು ಗೋಮಾಳ ಜಾಗ ಉಳಿಸ್ತಾ ಇಲ್ಲ, ಒಂದು ಕುಂಟೆ ಉಳಿಸ್ತಾ ಇಲ್ಲ, ಒಂದು ಕೆರೆ ಉಳಿಸ್ತಾ ಇಲ್ಲ. ಈ ತರ ಪ್ರತಿಯೊಂದೂ ಕಬ್ಜಾ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೊರ ರಾಜ್ಯದವರೇ 70% ಒತ್ತುವರಿ ಮಾಡಿರೋದು. ಯಾರಿಗೆ ಲಾಭ ಅದು? ಸರ್ಕಾರಕ್ಕೆ ಲಾಭನಾ ಇಲ್ಲ ನಮಗ್ ಲಾಭನ? ನಮ್ಗೆ ಗೊತ್ತಿಲ್ಲ ಅದು ಯಾರಿಗ್ ಲಾಭ ಅಂತ ಹೇಳ್ಬಿಟ್ಟು. ಯಾರೋ ಒಬ್ಬ ಬಿಲ್ಡರ್ ಸರ್ಕಾರ ಬಂದು ರೈತರಿಗೆ ಏನು ಮಾಡ್ತಾ ಇದೀನಿ ಅಂದ್ಬಿಟ್ಟು ಯಾವ ಸರ್ಕಾರ ನೋಡ್ಲಿಲ್ಲ ಮೇಡಮ್. ಅದೇನೋ ನಿಜ ಬಿಡಿ ಸರ್, ಯಾವುದೇ ಸರ್ಕಾರ ಅದರಿಂದ ಹೇಳೋಕ್ ಮುಂಚೆ ರೈತರು ಅಂದ್ಬಿಟ್ಟು ಗ್ರೀನ್ ಶಾಲ್ ಹಾಕೊಂಡು ಎಲ್ಲ ಮಾಡ್ತಾರೆ, ಏನು ಮಾಡಲ್ಲ. ಯಾಕಂದ್ರೆ ಇವಾಗ ಯಾರೋ ಒಬ್ಬ ಸಿನಿಮಾ ಆಕ್ಟರ್ಸ್ ಆಗ್ಲಿ ಹೇಳ್ಬಾರ್ದು, ಯಾರೋ ಒಬ್ರಾಗ್ಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ಇನ್ನೊಬ್ರಿಗಾರ ಮನೆಗೆ ತೊಂದರೆ ಏನಾದ್ರೆ ಫುಲ್ ಟೋಟಲ್ ಗ್ಯಾಂಗ್ ಹೇಳಿ ಬೀಳ್ತಾರೆ ಧರಣಿಗಳಕ. ಅದೇ ಒಬ್ಬ ರೈತರಿಗೆ ಏನೋ ತೊಂದರೆ ಯಾಕೆ ಬಂದು ಟೋಟಲ್ ಎಲ್ಲ ಬಂದು ಸ್ಟ್ರೈಕ್ ಮಾಡಲ್ಲ, ಧರಣಿ ಮಾಡಲ್ಲ, ನ್ಯಾಯ ಕೇಳಲ್ಲ ಮೇಡಮ್. ಒಂದು ರೈತ ಈ ಕರ್ನಾಟಕದಲ್ಲಿ, ನಾವು ಕರ್ನಾಟಕದ ಬಗ್ಗೆನೇ ಮಾತಾಡೋಣ, ಹೊರ ರಾಜ್ಯದಲ್ಲ ಬೇಡ ನಮ್ಗೆ. ಇಡೀ ಕರ್ನಾಟಕದಲ್ಲಿ ಒಬ್ಬ ರೈತ ಸತ್ರೆ ಎಷ್ಟೋ 1000 ಜನಕ್ಕೆ ಊಟ ಇರಲ್ಲ. ಅದು ಈ ಸರ್ಕಾರ ಗೊತ್ತಿದ್ರು ಸರ್ಕಾರ ಅದ್ರ ಮೇಲೆ ಕ್ರಮ ಜರುಗಿಸಲ್ಲ. ಯಾಕೆ ಜರುಗಿಸಲ್ಲ ಅಂದ್ರೆ ಈ ಪಾರ್ಟಿ ಎಣದ ಮೇಲೆ ನಾಟಕ ಮಾಡ್ತಾನೆ, ಆ ಪಾರ್ಟಿ ಎಣ ಸತ್ತೋದ್ನಲ್ಲ ಅಂತ ನಾಟಕ ಮಾಡ್ತಾನೆ. ಮನೆಗೆ ಹೋಗೋದು ಅವ್ರ ಬೇಳೆಕಾಳು ಬೇಯಿಸ್ಕೊಂತಾರೆ, ಅವ್ರ ಬೇಳೆಕಾಳು ಬೇಯಿಸ್ಕೊಂತಾರೆ. ನಮ್ಮ ಜನನು ಹಂಗೆ ಇದ್ದಾರೆ. ನಮ್ಮ ಜನ ಹೆಂಗಂದ್ರೆ ಇವ್ನ ಹತ್ಬಿಟ್ನಾ ಅವ್ನ್ಗೆ ಹಾಕ್ಬಿಡ್ರಿ ಈ ಸಲಿ ಅಂತಾರೆ. ಇವ್ನ್ ಬೈದ್ಬಿಟ್ನಾ ಇವ್ನ್ಗೆ ಹಾಕ್ಬಿಡ್ರಿ ಅಂತಾನೆ. ರೈತರು ನೋಡೋರು ಯಾರು? ಹೋಗಿ ಸಾಲ್ವ್ ಮಾಡೋರು ಯಾರು ಇಲ್ವಾ? ಹೌದು ಮೇಡಮ್. ರೈತರಿಗೆ ಉಳಿಬೇಕಾಗಿರೋದು ನನಗೆ ಗೊತ್ತಿರೋ ಪ್ರಕಾರ ರೈತರಿಗೆ ಕೆರೆ ಕುಂಟೆಗಳು ಉಳಿಬೇಕು, ಫಸ್ಟ್ ಗೋಮಾಳಗಳು ಉಳಿಬೇಕು. ಇವತ್ತು ಒಬ್ಬೊಬ್ರು ಹೇಳ್ತಾರೆ ಹಸು ರೈತ ಮಾರ್ಕೊಂಡ್ರೆ ಅದು ಏನಕ್ಕೆ ಕೊಡ್ತಾನೆ? ರೈತ ಸಾಕಾಕ್ ಆಗ್ದಿರ ಅರ್ಧ ಜನ ಕೊಡ್ತಾ ಇದ್ದಾರೆ. ಮೇವಿಲ್ಲ, ಗೋಮಾಳಗಳಿಲ್ಲ. ಗೋಮಾಳ ಎಷ್ಟು 100 ಹಸು ಇದ್ರೆ 21 ಎಕರೆ ಗೋಮಾಳ ಇರಬೇಕಾಯಿತು ಮೇಡಮ್. ಇವತ್ತು ಗೋಮಾಳ ಜಾಗಗಳಲ್ಲೇ ದೊಡ್ಡ ದೊಡ್ಡ ಕಂಪ್ನಿಯವರು ವಿಲ್ಲಾಗಳು ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ. ನಾವು ಸುಮಾರು 25 ವರ್ಷದಿಂದ ಅದೇ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀರಿ. ಎಮ್ಮೆಗಳಿಗೆ ಇಂಪಾರ್ಟೆಂಟ್ ಏನ್ ಬೇಕು? ಅವ್ರಿಗೆ ಕುಂಟೆ ಬೇಕು, ಕೆರೆ ಬೇಕು. ಅದ್ರಲ್ಲಿ ಹೋಗ್ಬಿಟ್ಟು ಅದು ಆಚೆ ಬರೋದೆಲ್ಲ. ಈಗ ಎಮ್ಮೆ ಇಲ್ಲೆಲ್ಲ ಸಾಕಾಗಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಎಮ್ಮೆ ಕಾಣಿಸ್ತಾ ಇಲ್ಲ ಮೇಡಮ್. ಫಸ್ಟ್ ಎಷ್ಟೋ ಎಮ್ಮೆಗಳು ಇರ್ತಾ ಇತ್ತು, ಈಗ ಎಮ್ಮೆ ಕಾಣಿಸ್ತಾನೆ ಇಲ್ಲ. ಏನಾರ ಹಾಲು ಕೊಡ್ಬೇಕು, ಹಾಲು ಕೊಡೋ ಜಾಗದಲ್ಲಿ ಹಸು ಮಾರಿ ಇಟ್ಕೊಂಡಿದ್ದಾರೆ. ಅಷ್ಟು ಎಮ್ಮೆ ಅಂತೂ ಕಾಣಿಸ್ತಾನೆ ಇಲ್ಲ, ಬೆಂಗಳೂರಂತೂ ಕಾಣಿಸ್ತಾನೆ ಇಲ್ಲ. ಇವತ್ತು ರೈತ ಇರೋ ಪೊಸಿಷನ್ ನೋಡಿ ಮೇಡಮ್, ಇಲ್ಲೇ ನೋಡಿ, ಬೇಡ ಬೇರೆ ಕಡೆ ಏನು ನೋಡೋದು ಬೇಡ. ಇವತ್ತು ಅದೇ ಇವ್ರು ಓಟ್ ಹಾಕಿ ಗೆಲ್ಸಿರೋರು ಹೆಂಗಿದಾರ ನೋಡಿ ಮೇಡಮ್. ಎಲ್ಲಿಂದ ಬಂತು? ಏನ್ ಕುಬೇರ್ ಮಕ್ಕಳ ಇವರು? ರೈತರು ಭೂಮಿ ಕಿತ್ಕೊಳೋದು, ಇವ್ರಿಗೆ 1 ಲಕ್ಷ ಕೊಡೋದು ಪರಿಹಾರ, ಅವ್ರು 10 ಕೋಟಿಗೆ ಮಾರ್ಕೊಳೋದು. ಇನ್ಯಾಕೆ ರಾಜಕೀಯದವ್ರು? ಇನ್ನೊಂದು ಫಲವತ್ತಾದ ಭೂಮಿಯನ್ನು ರೈತರಿಗೆ ಏನ್ ಬೆಳೆ ಬೆಳಿಬೇಕು, ಫಲವತ್ತಾದ ಭೂಮಿಯನ್ನು KDB ಇದಕ್ಕೆ ಇವಾಗ ಲೇಔಟ್ ಮಾಡಕ್ಕೆ ಎಲ್ಲ ಅಕ್ವೈಸ್ ಮಾಡ್ಕೊಂಡು ಅವ್ರಿಗೆ 1 ಕೋಟಿ 2 ಕೋಟಿ ಕೊಡ್ತಾರೆ. ಅದರಲ್ಲಿ ಅವ್ರು ಮಜಾ ಮಾಡ್ಬಿಡ್ತಾರೆ. ಏನೋ ಅದು ವಿಲಾಸ ಜೀವನ, ಅವ್ರು ನೋಡಿ ಇವ್ರು ನೋಡಿ ವಿಲಾಸ ಜೀವನ ಮಾಡ್ತಾರೆ. ಮತ್ತೆ ಕೆಲವು ದಿವಸ ಏನ್ ಮಾಡೋದು, ತಕ್ಷಣ ಏನಾದ್ರು ಫ್ಯಾಕ್ಟ್ರಿ ಮಾಡಲ್ಲ, ಅಲ್ಲಿ ಏನೋ ಅವ್ರ ಕೆಲಸ ಕೊಡಲ್ಲ. ಇಲ್ಲಾಂದ್ರೆ ಇಷ್ಟಪ್ಪ ನಿಮ್ಗೆ ಏನೋ ನೌಕರಿ ಕೆಲಸ ಕೊಡ್ತೀವಿ, ಅದು ಕೊಡ್ತೀವಿ ಅಂತಾರೆ ಮೇಡಮ್. 20 ವರ್ಷ 30 ವರ್ಷ ಹೋದ್ರೆ ಹಂಗೆ ಇರುತ್ತೆ, ಅದು ಅಕ್ವೈರ್ ಮಾಡ್ಕೊಂಡು ಹಂಗೆ ಇರ್ತಾರೆ. ಅದರಲ್ಲಿ ಏನು ರಾಜಕೀಯ ವ್ಯಕ್ತಿ ಬಲಾಢ್ರು ಇರ್ತಾರೆ ನೋಡ, ಅವರೇ ಅದರಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಇಂಡಸ್ಟ್ರಿಯಲ್ ಹೋಗುತ್ತೆ ಅಂದ್ರೆ ಅದ್ರಲ್ಲಿ ಪರ್ಚೇಸ್ ಮಾಡ್ತಾರೆ, ಅದ್ರಲ್ಲಿ ಸರ್ಕಾರ ಭೂಮಿ ಎಲ್ಲ ಇದು ಮಾಡ್ತಾರೆ. ಇದನ್ನೆಲ್ಲ ತಡೆಗಟ್ಟಬೇಕು. ಮಧ್ಯದಲ್ಲಿ ಬರ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡ್ರಿ. ಇದಕ್ಕೂ ನಾನು ಹೇಳ್ತೀನಿ ಮೇಡಮ್, KDB ಲ್ಯಾಂಡ್ ತಗೊಂತಾರೆ ಸರ್, ಕಂಪ್ನಿ ಮಾಡಬೇಕು ಅಂತ. 5 ವರ್ಷ ಕಂಪ್ನಿ ನಡೀತದೆ.
5 ವರ್ಷಕ್ಕೆ ಲಾಕ್ಔಟ್ ಏನಾಯ್ತು, ಲಾಸ್ ಆಯ್ತು. ಲಾಸ್ 32 ಎಕರೆನ ಬರೀ 85 ಲಕ್ಷಕ್ಕೆ ತಗೊಂತಾನೆ ರೈತರ ಕಡೆಯಿಂದ. ನಮ್ಮ ರೈತ ಬಂದವರಿಂದ ಸರ್ ಹೇಳ್ದಂಗೆ ನಮಗ್ ನಾನು ಹೋರಾಟ ಮಾಡ್ತಾ ಇರೋದು 32 ಎಕರೆನ 85 ಲಕ್ಷಕ್ಕೆ ತಗೊಂತಾನೆ ಸರ್. 5 ವರ್ಷ ಕಂಪ್ನಿ ನಡೆಸ್ತಾನೆ, ಕ್ಲೋಸ್ ಮಾಡ್ತಾನೆ. ಇವತ್ತು 3,000 ಕೋಟಿಗೆ ಸೇಲ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ನಾನು ಹೈಕೋರ್ಟಲ್ಲಿ ಇದ್ದೀನಿ, ಅದರಲ್ಲಿ ಮಾಡ್ತಾ ಇದ್ದೀನಿ ಅದನ್ನ. ಹಂಗೆ ರೈತರ ಭೂಮಿನ 1 ಲಕ್ಷ 2 ಲಕ್ಷ ತಗೊಂಡ್ಬಿಡ್ತಾರೆ, ಆ ಟೈಮಲ್ಲಿ ಅವರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ, ಕೊಟ್ಬಿಡ್ತಾರೆ. ಇವಾಗ ಏನೋ ಮಗುಗೆ ಏನೋ ಒಂದು ಕಾಯಿಲ ಇಲ್ಲ ಮದುವೆ, ಅತಿ ಹೆಚ್ಚು ರೈತರು ಇವತ್ತು ಏನಕ್ಕೋಸ್ಕರ ಜಮೀನುಗಳು ಮಾರ್ತಾರೆ ಅಂದ್ರೆ, ಒಂದು ಮಕ್ಕಳ ವಿಷಯ ಆಗಿರ್ಬೋದು, ಒಂದು ಹಾಸ್ಪಿಟಲ್ ವಿಷಯ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಆಯ್ತಾ, ಸಾಲಕ್ಕೋಸ್ಕರ ಜಮೀನ್ ಬರ್ಸ್ಕೊಂಡು ಇವಾಗ ಜಮೀನ್ ಏನೋ ಹಾಕಿ ಸಾಲ ತಗೊಂಡಿರ್ತಾರೆ. ಅವ್ರ ಕೈಯಲ್ಲಿ ಕಟ್ಟಕ್ಕಾಗಲ್ಲ, ಇಲ್ಲಿ ಬೆಳೆ ಆಗ್ತಾ ಇರಲ್ಲ, ಮಳೆ ಇಲ್ಲ, ನೀರಿಲ್ಲ, ಬೋರ್ ಹಾಕಿದ್ರೆ ನೀರು ಸಿಕ್ಕಲ್ಲ, ಸುಮಾರು ಲಕ್ಷಗಳು ಸಾಲ ಮಾಡ್ಕೊಂತಾರೆ. ಅವಾಗ ಏನಾಗ್ತದೆ, ರೈತ ಆ ಜಮೀನ್ ಅವ್ರಿಗೆ ಕೊಡ್ಬೇಕಾಗ್ತದೆ. ಹಿಂಗೆ ಕಳ್ಕೊಂಡವ್ರೆ ಹೆಚ್ಚು ಅಂತ ನನ್ನ ಅಭಿಪ್ರಾಯ. ಪ್ರಕಾಶ್ ನೀವೇನು ಹೇಳ್ತಾ ಇದ್ರಿ? ಅದೇ ಮೇಡಮ್, ಈಗ KDB ಅಂದವ್ರು ತಗೊಂತಾರೆ ಕಾರ್ಖಾನೆ ಮಾಡಬೇಕು ಅಂತ. ಕಾರ್ಖಾನೆ ಮಾಡ್ದಾದ್ಮೇಲೆ ನನ್ಗೆ ಲಾಸ್ ಆಯ್ತು ಅಂದ್ಬಿಟ್ಟು ಇವರು 1,000 ಕೋಟಿಗಳು ಮಾರೋ ಮೊದಲು ಅದೇ KDB ಬಂದು ಒಬ್ಬ ರೈತರ ಹತ್ರ, ರೈತ ಸಂಘದವ್ರ ಹತ್ರ, ರೈತರಿಗೆ ಸಂಬಂಧಪಟ್ಟವ್ರು ಯಾರಿದ್ದವ್ರು ಅವ್ರ ಹತ್ರ ಕೂತು, ನೋಡಪ್ಪ ನಮ್ಮ ಕಂಪ್ನಿ ತಗೊಂಡ್ಬಿಟ್ಟು ನಿಮ್ಮ ಹತ್ರ ತಗೊಂಡಿದ್ರಿ, ಇನ್ಮೇಲೆ ನಮ್ಮ ಕಂಪ್ನಿ ಲಾಸ್ ಆಗಿದೆ, ನೀವೇನಾದ್ರೂ ಮಾಡಿ ಇವಾಗ 5 ಎಕರೆ ನಾನು ತಗೊಂಡಿರ್ತೀನಿ, 3 ಎಕರೆ ನಮ್ಗೆ ಕೊಟ್ಬಿಡು, 2 ಎಕರೆ ನಿನ್ನೊಂದು ದುಡ್ದು ರೈತನಾಗ್ಬಿಟ್ಟು ಯಾಕೆ ಮೇಡಮ್ ಹೇಳಲ್ಲ KDB ಅವರು? ಎಲ್ಲ ಅವ್ರ ಪ್ರಾಫಿಟ್ ನ ಯೋಚನೆ ಮಾಡ್ತಾರಲ್ಲ. ಅದೇ ಮೇಡಮ್ ರೈತರ ಅನ್ನೋದು. ಯಾಕಂದ್ರೆ ಅವರು ಏನೋ ನಮ್ಮ ಅಣ್ಣ ತಮ್ಮಂದ್ರಿಗೆ ಏನೋ ಕೆಲಸ ಕೊಡ್ತಾ ಅಂದ್ಬಿಟ್ಟು ಅವ್ರ ಜಮೀನು ಕೊಡ್ತಾರೆ, ಅದನ್ನ ಲಾಸ್ಟ್ ಅವ್ರು ಎಲ್ಲಿ ತುಳಿಬೇಕು ಅಲ್ಲೇ ತುಳಿತಾರೆ. ಅದೇ ಜಮೀನ್ ಪಕ್ಕದಲ್ಲಿ ಅವ್ರು ಉಣ್ತಾನೆ ಮೇಡಮ್. ಈಗ ಅದಕ್ಕೆ ಅವಕಾಶ ಕೊಡ್ಬೋದು. ಉಣಕ್ಕೂ ಜಾಗ ಎಲ್ಲ ಬನ್ನಿ ಸರ್, ಇವಾಗ ಅದೆಲ್ಲ ಮಾಡ್ತಾರೆ. ಉಣಕ್ಕೂ ಮಶಾಳ್ಗಳನ್ನು ಕಬ್ಜಾ ಮಾಡ್ಕೊಂತ ಇದ್ದಾರೆ. ಇವತ್ತು ಉಣಕ್ಕೂ ಜಾಗ ಇಲ್ಲ. ಅದಕ್ಕಂತಾನೆ ಸರ್ಕಾರ ಫೈರಿಂಗ್ ಏನು ಅದು ಹೇಳಕ್ ಬರಲ್ಲ ನಮ್ಗೆ, ಸುಟ್ಬಿಡೋಣ, ಬೂದಿ ಮಾಡ್ಬಿಡೋಣ ಅಂದ್ರು. ಅವು ದುಡ್ಡು ಎಲ್ಲೋಯ್ತು? ರೈತರಿಗೆ ಬಾತ್ರೂಮ್ ಕಟ್ಕೊಳೋ ದುಡ್ಡು ಎಲ್ಲೋಯ್ತು? ಎಲ್ಲ ಸರ್ಕಾರನೇ ಬಟ್ ಯಾವುದು ಟೋಟಲ್ ಬಲಿಪಶು ರೈತರೇ ಮೇಡಮ್, ಎಲ್ಲದರಲ್ಲೂ ಬಲಿಪಶು ರೈತರೇ. ಸರ್, ಈಗ ವಿಜಯ್ ಸರ್, ಈಗ ನೀರಿನ ಅಭಾವ ನೀವು ಹೇಳಿದ್ರಿ, ನಾವು ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಮಳೆ ಆಗಿತ್ತು, ಬಟ್ ಅವಾಗ ನಾವು ಸೇವ್ ಮಾಡಬೇಕಿತ್ತು, ಯಾರು ಮಾಡಿಲ್ಲ ಅಂತ. ಇನ್ನು ಮುಂದಾದ್ರೂ ನೀರನ್ನ ಸೇವ್ ಮಾಡೋದು ಹೇಗೆ ಸರ್? ಒಂದಿಷ್ಟು ಟಿಪ್ಸ್ ಕೊಡೋದು ಏನಂದ್ರೆ, ಈಗ ಒಂದು ಈ ಕತ್ಲೆಯಲ್ಲೂ ಒಂದು ಸ್ವಲ್ಪ ಬೆಳಕು ಕಾಣೋದು ಅಂದರೆ, ಈಗಾದರೂ ಜನರಿಗೆ ಏನಾದ್ರು ಬುದ್ಧಿ ಬರ್ಬೋದು ಅಂತ ನಂಗೊಂದು ಆಸೆ. ಈಗ ಹಿಂಗಾಗಿದೆ, ನೆಕ್ಸ್ಟ್ ಆದರೂ ಮಳೆ ಬಂದಾಗ ಉಳಿಸ್ಕೊಳ್ಳೋಣ. ಈಗ ಹೋಗ್ಲಿ, ಮುಂದಿನ ತಿಂಗಳಲ್ಲಿ ಮಳೆ ಬರುತ್ತೆ, ಅವತ್ತಾದರೂ ಉಳಿಸ್ಕೊಂಡು ಬೋರ್ವೆಲ್ ರೀಚಾರ್ಜ್ ಮಾಡ್ತಾರೆ, ಜನರಿಗೆ ಸ್ವಲ್ಪ ಬುದ್ಧಿ ಬರ್ಬೋದು ಅನ್ನೋದು ಒಂದು ಆಸೆ. ಆದರೆ ಬರೋದಿಲ್ಲ, ಯಾಕಂದರೆ ನೀರಿಲ್ದಿದ್ದಾಗ ಫುಲ್ ಹಾಹಾಕಾರ ಆಗುತ್ತೆ. ಅದೇ ಮಳೆ ಬಂದಾಗ ಅವ್ನು ಮತ್ತೆ ಆ ಕಡೆ ತಿರುಗಿ ನೋಡೋಲ್ಲ. ಅಟ್ಲೀಸ್ಟ್ ಏನಾಗುತ್ತೆ ಅಂದರೆ, ಈಗ ನೀರು ಬಂದುಬಿಟ್ಟು ಕೊಚ್ಕೊಂಡು ಹೋಗೋದಕ್ಕೂ ಕಾರಣ ಇದು. ಅವ್ರವ್ರ ಮನೇಲಿ ಅವ್ರವ್ರು ನೀರು ಉಳಿಸ್ಕೊಂಡ್ರೆ ಆ ನೀರು ರೋಡಿಗೆ ಬರೋಲ್ಲ. ರೋಡಿಗೆ ಬಂದಿಲ್ಲ ಅಂದರೆ ಫ್ಲಡ್ಡಿಂಗ್ ಆಗಲ್ಲ. ಸೊ ಫ್ಲಡ್ಡಿಂಗ್ ಆಗ್ತಾ ಇರೋದು ಮತ್ತು ನೀರಿನ ಹಾಹಾಕಾರ ಇರೋದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ಮನೆಯಲ್ಲಿ ಒಂದು ಇಂಚ್ ಮಳೆ ಬಂದರೆ 1000 ಸ್ಕ್ವೇರ್ ಫೀಟ್ ಇದ್ದರೆ 2,000 ಲೀಟ್ರ್ ಒಂದು ರೋಡಿಗೆ ಬರುತ್ತೆ. ಒಂದು ಬೀದಿಯಲ್ಲಿ 20 ಮನೆ ಈ ಕಡೆ ಅಂದರೆ 40,000 ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ 40,000 ಲೀಟ್ರ್ ನೀರು, ಪ್ಯೂರ್ ಡಿಸ್ಟಿಲ್ಡ್ ವಾಟ್ರ್. ಅದು ಹೆಂಗಿರುತ್ತೆ ಅಂದರೆ 40 TDS. ನಿಮ್ಮ ಕಾವೇರಿ ವಾಟ್ರನ್ನು ಏನೂ ಇಲ್ಲ, ಹಾರ್ಡ್ನೆಸ್ 60 ಮಳೆ ನೀರಲ್ಲಿ. ಆ ನೀರನ್ನು ನಾವು ಹೊರಗೆ ಬಿಡ್ತೀವಿ. ಅದೇ ದಿವಸ ನಾವು ಕಾವೇರಿಯಿಂದ ದುಡ್ಡು ಕೊಟ್ಟು ನೀರು ತೊಗೊಳ್ತೀವಿ, ಟ್ಯಾಂಕರಿಂದ ನೀರು ತೊಗೊಳ್ತೀವಿ. ಸೊ ಅದನ್ನು ಯಾವ ರೀತಿಯಲ್ಲಿ ಅಂತ ಆ ನೀರನ್ನು ನಾವು ರೋಡಿಗೆ ಬೀಳದಲ್ಲೇ ಇದ್ದಿದ್ರೆ ಅಲ್ಲಿ ಗಾಳಿ ಪೂಜೆ, ಗಾಳಿ ಆಂಜನೇಯ ಕಡೆ ಅಲ್ಲಿ ಕೆಳಗಡೆ ಫ್ಲಡ್ಡಿಂಗ್ ಆಗ್ತಾ ಇರಲಿಲ್ಲ. ಯಾಕಂದರೆ ಒಂದು ಬೀದಿಯಲ್ಲಿ 1,00,000 ಲೀಟ್ರ್ ನೀರು ಹೊರಗೋದ್ರೆ ಇಮ್ಯಾಜಿನ್ ಕೊಲೋಸಿಯಲ್ ಕ್ವಾಂಟಿಟಿ ಆಫ್ ದ ವಾಟರ್ ಎಷ್ಟು ಹೋಗುತ್ತೆ, ವೇಸ್ಟ್ ಆಗ್ತಾ ಇದೆ. ಆ ನೀರನ್ನು ನಾವು ಉಳಿಸ್ಕೊಂಡ್ರೆ ವರ್ಷಕ್ಕೆ ಬೆಂಗಳೂರಲ್ಲಿ 90 ದಿವಸ ಮಳೆ ಆಗಿದೆ. 90 ದಿವಸ ಮಳೆ ಆಗಿದ್ರೆ ನಾವು ಉಳಿಸ್ಕೊಂಡಿದ್ರೆ ಹೆಚ್ಚು ಕಡಿಮೆ 50% ಮಿನಿಮಮ್ ನಾವು ಅದನ್ನು ಯೂಸ್ ಮಾಡಿದರೆ ಆವಾಗ ಕಾವೇರಿಯಲ್ಲಿ ನೀರು ಇವತ್ತು ಇರ್ತಾ ಇತ್ತು. ಇವತ್ತು ನೀರನ್ನು ನಾವು ಉಪಯೋಗಿಸ್ಕೋಬೋದಾಗಿತ್ತು. ಎಲ್ಲ ಯಾರ್ಯಾರು ಬಳಕೆದಾರರಿಗೂ ದುಡ್ಡು ಉಳಿತಾ ಇತ್ತು. ಗೌರ್ಮೆಂಟಿಂದ ನಾಶ ಆಗ್ತಾ ಇರಲಿಲ್ಲ, ರೋಡ್ಗಳು ಹಾಳಾಗ್ತಾ ಇರಲಿಲ್ಲ. ನೀರು ಕೊಚ್ಕೊಂಡೋಗಿ ಅಲ್ಲಿ ಜಾನುಮಾನುಗಳು ಎಷ್ಟು ಜನ ಸಾಯ್ತಾರೆ, ವರ್ಷಕ್ಕೆ 4-5 ಜನ ಬಲಿ ಆಗ್ತಾರೆ, ಅದು ಉಳಿಯುತ್ತೆ. ಯಾಕೆ ಎಲ್ಲರೂ ಮಾಡಲ್ಲ? ಅದೇನು ದೊಡ್ಡ ಕೆಲಸನ, ಬಟ್ ಮಾಡಲ್ಲ ನಾವು. ಜನರಲ್ಲಿ ಇಚ್ಛಾಶಕ್ತಿ ಇಲ್ಲ. ಗೌರ್ಮೆಂಟಲ್ಲಂತೂ ಇಲ್ವೇ ಇಲ್ಲ ಬಿಡಿ, ಜನರಲ್ಲೂ ಇಲ್ಲ. ಜನರಲ್ಲೂ ನಾವು ಈಗ ನಾನು ಬೇರೆಯವ್ರ ಕಡೆ ಬೆರಳು ತೋರಿಸ್ತೀನಿ ಹೊರತು ನಾನೇನು ಮಾಡ್ತಾ ಇದ್ದೀನಿ, ನಂದೇನು ಹಂಗಾರೆ, ನಾನು ಯಾಕೆ, ನಂದೇನು ಕಾಂಟ್ರಿಬ್ಯೂಷನ್, ನಾನು ಮಳೆ ನೀರು ಮಾಡಿದ್ದೀನ, ನಾನು ನೀರು ಉಳಿಸ್ತಿರ್ತಾ ಇದ್ದೀನ, ನಾನು ಮನೆಯಲ್ಲಿ ಖರ್ಚಾಗೋ ನೀರಿಗೆ ನಾನೇನಾದ್ರು ಕಡಿವಾಣ ಹಾಕಿದ್ದೀನ? ಸೊ ನಂದೇನಾದ್ರು ಕರ್ತವ್ಯ ಇಲ್ವಾ? ಆಸ್ ಎ ಸಿಟಿಸನ್ ನಂದು ಕರ್ತವ್ಯ ಇದೆ.
ಅದನ್ನು ಮಾಡ್ತಾ ಇದ್ದೀನಿ ಇಲ್ಲ. ಸೊ ನಾನು ಗೌರ್ಮೆಂಟಿಗೆ ಎಷ್ಟು ಬ್ಲೇಮ್ ಮಾಡ್ತೀನಿ ಅಷ್ಟು ನಮಗೂ ನಾವು ಬ್ಲೇಮ್ ಮಾಡ್ಕೊಳ್ತೀವಿ. ಯಾಕಂದರೆ ನಾವು ಮಾಡಿಲ್ಲ. ನಾವು ಮನೆ ಕಟ್ಸ್ತೀನಿ, 1 ಕೋಟಿ ರೂಪಾಯಿ ಮನೆಗೆ ಖರ್ಚು ಮಾಡ್ತೀನಿ. ಬರೀ ಒಂದು ಇಂಗು ಗುಂಡಿ ಮಾಡೋದಕ್ಕೆ ಒಂದು 15,000 ರೂಪಾಯಿಗೆ ಚೌಕಾಸಿ ಮಾಡ್ತೀವಿ. ನಮ್ಮ ಹತ್ರ ಹೇಳ್ತಾರೆ, ಸರ್ 3 ರಿಂಗ್ ಹಾಕ್ಬಿಡಿ ಸಾಕು ಅಂತಾನೆ. ಇದು ನಾನು ನೋಡಿರೋದು. ಅವ್ನು ನೀರು ತೊಳಿಬೇಕಾದ್ರೆ ಅಂಗಳದಲ್ಲಿ ನೀರು ಹಾಕ್ಬೇಡ ಮರೆ, ನೀರಿಲ್ಲ ಅಂದರೆ ಇವನು ಯಾವನ ಹುಚ್ಚ ಅಂತಾನೆ. ನಾನು ಇದಾಗಿರೋ ಸನ್ನಿವೇಶ ನನಗೆ ಇನ್ನೊಂದ್ಸತಿ ಹೇಳಬೇಕು. ಯಾರೋ ಇಬ್ಬರು ಎಜುಕೇಟೆಡ್ ಡಾಕ್ಟರ್ಸು ಅವ್ರು ಸುಮ್ಮನೆ ಹಿಂಗೆ ಹಾಕ್ಕೊಂಡ್ಬಿಟ್ಟು ಅಂಗಳದಲ್ಲಿ ನೀರು ಹಾಕ್ಬಿಡಿ ಮರೆ, ನೀರಿಲ್ಲ ಅಂದಿದ್ದಕ್ಕೆ ನಾವು ದುಡ್ಡು ಕೊಟ್ಟು ತಗೊಂಡಿರೋ ನೀನು ಯಾವನೇ ಕೇಳಕ್ಕೆ ಅಂತಾರೆ. ಈ ನಮ್ಮ ಬೆಂಗಳೂರಲ್ಲಿ ನೀರು ಮೇಡಮ್, ಜನರಿಗೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನೀವು ಮಾಧ್ಯಮ, ನೀರು ದುಡ್ಡು ನಿಮ್ದಾಗಿರ್ಬೋದು, ಆದರೆ ನೀರು ನಿಮ್ದಲ್ಲ, ಇದು ರಾಷ್ಟ್ರ ಸ್ವತ್ತು. ಸೊ ನೀರು ವೇಸ್ಟ್ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ. ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ತೀನಿ ಅಂದ ತಕ್ಷಣ ವೇಸ್ಟ್ ಮಾಡೋ ಹಕ್ಕಿಲ್ಲ ನಿಮಗೆ. ಅದು ನಮಗೆ ಮುಂದಿನ ಪೀಳಿಗೆಗೆ ಸೇರಿದ್ದು ಇರೋದು. ನಾವು ಅದನ್ನು ವೇಸ್ಟ್ ಮಾಡೋಕ್ಕೆ ನಮಗೇನು ಹಕ್ಕಿಲ್ಲ. ನಮ್ಮ ಹತ್ರ ದುಡ್ಡಿದೆ ಅಂದ ತಕ್ಷಣ ದುಡ್ಡು ಕೊಂಡ್ಕೊಂಡು ನಾನು ನೀರು ಚೆಲ್ತೀನಿ ಅನ್ನೋದಕ್ಕೆ ನಮಗೇನು ಹಕ್ಕಿಲ್ಲ. ಸೊ ಜನ ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಮುಂದೆ ಒಂದು ದೊಡ್ಡ ಚಳುವಳಿನೇ ಆಗುತ್ತೆ ಮೇಡಮ್. ಆಗಿ ಜನ ಸರಿ ಹೋಗ್ಬೋದು ಅಂತ ನನಗೊಂದು ಆಸೆ ಇದೆ. ಜನ ನೀರು ಉಳಿಸ್ತಾರೆ. ಇದ್ದಿದ್ದ ಕೆರೆ ಕುಂಟೆಗಳಿಗೆಲ್ಲ ಹಾಳು ಮಾಡಿದ್ದೀವಿ. ಒಂದು ಬಾವಿಗೆ ಕಸದ ತೊಟ್ಟಿ ಮಾಡಿದ್ದೀವಿ. ನಾವೆಲ್ಲ ಬಾವಿಯಲ್ಲಿ ನೀರು ಕುಡಿದು ಬಂದು ಬಾವಿಯಲ್ಲಿ ಇವತ್ತು ಬಾವಿ ಅನ್ನೋದು ನಿಮಗೆ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಮಗನಿಗೆ ಎಲ್ಲರೂ ಬಾವಿ ಅಂದರೆ ಏನು ಮಾತಾಡ್ತೀಯಪ್ಪ ನಿನ್ಗೆ ಬುದ್ಧಿ ಸರಿ ಇಲ್ವಾ ಅಂತಾರೆ. ಏನು 20 ಅಡಿಗೆ ನೀರು ಸಿಗತ್ತೆ ಅಂತಾರೆ. ಬೋರ್ ನೀರು ಓಡಿ ಅಲ್ಲಿ ನಿಂತಿದ್ದ ಕುಡಿತಾ ಇದ್ರೆ ಏನಾಗ್ತಾ ಇದೆ, ನಾವು ಬಾವಿ ನೀರು ಅತಿ ಶುದ್ಧವಾದ ನೀರು. ಇವತ್ತು ನೀವು ಬೋರ್ವೆಲ್ಗಳು ಆಳ ಓದೋದಂಗೆ ಕ್ವಾಲಿಟಿ ಡಿಟೋರಿಯೇಟ್ ಆಗುತ್ತೆ. ಅದರಲ್ಲಿ ಮಿನರಲ್ಸ್ಗಳು ಸೇರುತ್ತೆ, ಹಾರ್ಡ್ನೆಸ್ ಬರುತ್ತೆ, ಸಲೈನಿಟಿ ಬರುತ್ತೆ. ಆ ನೀರು ತಗೊಂಡ ತಕ್ಷಣ ನಿಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ, ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಆಗುತ್ತೆ. ಅದನ್ನು ತಗೊಂಡ್ಬಿಟ್ಟು ಅನುಭವಿಸ್ತಾ ಇದ್ದಾನೆ. ಆ ದುಡ್ಡು ತೊಗೊಂಡೋಗಿ ದುಡ್ದಿದ್ದ ದುಡ್ಡೆಲ್ಲ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಸುರಿಯೋದಂಗೆ ಆಗಿದೆ. ಇವತ್ತು ಮನೆಗೆ ಕ್ಯಾನ್ಸರ್ ಆಗಿದೆ. ನಾವು ಕ್ಯಾನ್ಸರ್ ಮುಂಚೆ ಒಂದು ಇಡೀ ಊರಲ್ಲಿ ಯಾವಂದ ಒಬ್ಬನ ಮನೆ ಅವ್ನು ಕ್ಯಾನ್ಸರ್ ಅಂತೆ ಮರ ಅಂತ ಇದ್ವಿ. ಇವತ್ತು ಇಡೀ ನಿಮ್ದು ಎಷ್ಟು ಪಿನ್ ಕೋಡ್ ಇದೆ ಅಷ್ಟು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ. ನಿಮ್ಗೆ ಎಷ್ಟು ಪಿನ್ ಕೋಡ್ ಇದೆ ಬೆಂಗಳೂರಲ್ಲಿ ಅಷ್ಟು ಕ್ಯಾನ್ಸರ್ ಹಾಸ್ಪಿಟಲ್ಸ್ ಜಾಸ್ತಿ ಆಗೋಗಿದೆ. ಸೊ ಹಿಂಗೆ ಆಗ್ತಾ ಇದೆ. ಫ್ರಮ್ ವೇರ್ ಇಟ್ ಇಸ್ ಗೆಟಿಂಗ್. ನಾವು ಕುಡಿತಾ ಇರೋ ನೀರು, ನಾವು ತಿಂತಾ ಇರೋ ಅನ್ನ, ಅದಕ್ಕೆ ಯಾರು ಕಾರಣ? ಖಂಡಿತ ಹೌದು ಸರ್. ಈಗಲಾದ್ರೂ ಅಟ್ ಲೀಸ್ಟ್ ಮನುಷ್ಯ ಈಗಾದರೂ ಇದೊಂದು ನಮಗೆ ಏನೋ ಪ್ರಕೃತಿ ಕಲಿಸಿರೋ ಪಾಠ. ಇದನ್ನಾದರೂ ಜನ, ನಾನು ಕೇಳ್ಕೊಳ್ಳೋದು ಜನರಲ್ಲಿ, ದಯವಿಟ್ಟು ಈಗ ಬರೋ ಅಲ್ಪ ಸ್ವಲ್ಪ ಮಳೆಯನ್ನು ಉಳಿಸ್ಕೊಳ್ಳಿ. ಬೇಸಿಗೆಯಲ್ಲಿ ನೀರು ಸಿಗತ್ತೆ, ಇಲ್ಲ ಅಂದರೆ ಊರು ಬಿಡಬೇಕಾಗತ್ತೆ. ಬೆಂಗಳೂರು ಬೇರೆದು ಬಿಟ್ಬಿಡಿ, ಬೇರೆದ ಕಡೆ ಎಲ್ಲಂಗೂ ಬದುಕ್ತಾರೆ, ಅಲ್ಪ ಸ್ವಲ್ಪ ನೀರಿದೆ ಅಲ್ಲಿ. ಬೆಂಗಳೂರು, ಪರ್ಟಿಕ್ಯುಲರ್ಲಿ ಬೆಂಗಳೂರು ವಾನ್ ಮಾಡ್ತಾ ಇದ್ದೀನಿ ನಾನು ಇವತ್ತು ನಿಮ್ಮ ಮಾಧ್ಯಮದ ಮುಖಾರ. ಈಗ ಏನಾರು ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಬ್ಯಾಂಗ್ಳೂರು ಖಾಲಿ ಮಾಡಬೇಕಾಗತ್ತೆ. ಈ ಕೋಟಿ ಕೊಟ್ಬಿಟ್ಟು ನಿಮ್ದು ಏನು ಆಸ್ತಿಗಳು ಮಾಡಿದ್ದೀರಲ್ಲ ಅದೆಲ್ಲ ಝೀರೋಗೆ ಬಂದ್ಬಿಡುತ್ತೆ. ನಾಳೆ ಬೆಳಿಗ್ಗೆ ನೀವು ಎದ್ಬಿಟ್ಟು ಯೋಚನೆ ಮಾಡಿ ಒಂದು ಸ್ವಲ್ಪ. ನಾಳೆ ಬೆಳಿಗ್ಗೆ ನೀವು ನಲ್ಲಿ ಬಿಟ್ಟರೆ ನೀರು ಬಂದಿಲ್ಲ ಅಂದ್ರೆ ಏನು ಕತೆ ಆಗ್ಬೋದು? ಕುಡಿಯೋಕ್ಕೂ ನೀರಿಲ್ಲ, ತೊಳ್ಕೊಳ್ಳೋಕ್ಕೂ ನೀರಿಲ್ಲ ಅಂತಾರಲ್ಲ, ಅದಾಗತ್ತೆ. ಅವ್ರ ಜಾಗದಲ್ಲಿ ಬೋರ್ ಹಾಕಿರೋದಕ್ಕೆ ಆಕ್ವಾಗಾರ್ಡ್ ಹಾಕೊಂತಾರೆ ಶುದ್ಧವಾಗಿ ಇನ್ನೂ ಬರಲಿ ಅಂತ. ಕಾವೇರಿ ನೀರೆಲ್ಲ ಕಾರ್ ತೊಳ್ಸೋದು ಬಳಸ್ತಾರೆ. ಆಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಒಂದು 5 ವರ್ಷದ ಹಿಂದೆ ಇದೇ ಥರ, 5-6 ವರ್ಷದ ಹಿಂದೆ ಇದೇ ಥರ ಆಗಿದೆ. ಟ್ಯಾಂಕರ್ ಅವನಿಗೆ ನೀವು ಫೋನ್ ಮಾಡಿ ಅವನಿಗೆ ಅಡ್ವಾನ್ಸ್ ಕಳಿಸಿದ್ರೆ 8 ದಿವಸ ಆಗ್ತಾ ಇತ್ತು. ವೈಟ್ ಫೋರ್ಡ್ 6 ದಿವಸ ಸಾಹೇಬ್ರಿಗೆ ಜ್ಞಾಪಕ ಇರ್ಬೋದು, 6 ದಿವಸ. ಈ ಪರಿಸ್ಥಿತಿ ಈ ವರ್ಷ ಬರುತ್ತೆ. ನೀವು ಜನರುಗಳು ಎಚ್ಚೆತ್ಕೋಬೇಕು. ನಾವು ಇವತ್ತು ಗೌರ್ಮೆಂಟ್ ಏನಾದ್ರು ಮಾಡತ್ತೆ ಅಂದರೆ ದಯವಿಟ್ಟು ಮರ್ತು ಬಿಡಿ. ನಾವೇ ಎಚ್ಚೆತ್ಕೊಂಡು ಏನಾದ್ರು ಕಾಪಾಡಿದ್ರೆ. ಹಂಗಾಗಿ ಸರ್ 6-8 ದಿವಸ ನೀರು ಬಂದಿಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ. ಇಲ್ಲಿ ನಿಮಗೆ ಒಂದು ದೊಡ್ಡ ಮಾಲ್ ಇದೆ ಇಲ್ಲಿ ಕನಕಪುರ ರೋಡಲ್ಲಿ. ಅವ್ರಿಗೆ ವಾಶ್ರೂಮ್ ಹೋಗಕ್ಕೆ ನೀರಿಲ್ದಲೇ ಅಲ್ಲಿ ಮಾಲಿಗೆ ಬಂದಿದ್ರು. ಆ ಅಪಾರ್ಟ್ಮೆಂಟ್ ಅವ್ರ ಪಕ್ಕದವರು. ದೊಡ್ಡ ಸುದ್ದಿ ಆಗಿತ್ತದು. ಮಾಲ್ ಹೆಸರು ಹೇಳಕ್ ಇಷ್ಟಪಡಲ್ಲ, ಆದರೆ ದೊಡ್ಡ ಮಾಲು, ಒಂದು ಮಾಲು, ಅದ್ರ ಪಕ್ಕದಲ್ಲಿ ದೊಡ್ಡ ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾಲಿಗೆ ಬಂದ್ಬಿಟ್ಟು ವಾಶ್ರೂಮ್ ಹೋಗ್ಬಿಟ್ಟು ಮನೆಗೆ ಹೋಗ್ತಾ ಇದ್ರು. ಇದೆಲ್ಲ ನಾವು ನೋಡಿಲ್ಲ ಅಂತಲ್ಲ, ಇದು ಇನ್ನೂ ವಿಕೋಪ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ದಯವಿಟ್ಟು ನಾವೆಲ್ಲರೂ ಸೇರಿ ಎಚ್ಚೆತ್ಕೊಳ್ಳೋಣ. ಇವತ್ತು ನಮಗಿದೊಂದು ಗಂಟೆ ಏನೋ ವಾರ್ನಿಂಗ್ ಬೆಲ್ ಅಂತಾರಲ್ಲ, ಅದು ವಾರ್ನಿಂಗ್ ಬೆಲ್ಲು. ನಾವೆಲ್ಲರೂ ಸೇರಿ ಎಚ್ಚೆತ್ಕೊಂಡ್ರೆ ಮಾತ್ರ ನಮಗೆ ಉಳಿಗಾಲ ಇದೆ. ಎಲ್ಲರೂ ಬ್ಯಾಂಗ್ಳೂರು ಖಾಲಿ ಮಾಡೋ ಪರಿಸ್ಥಿತಿ ಗ್ಯಾರಂಟಿ ಬರುತ್ತೆ. ನಿಮ್ಗೆ ಏನು ಕೋಟಿ ರೂಪಾಯಿ ಆಸ್ತಿ ಇದೆ ಅಲ್ಲ, ಅದೆಲ್ಲ ನಿಲ್ಲಾಗ್ಬಿಡುತ್ತೆ. ಇಲ್ಲಿ ಮನುಷ್ಯರು ಇರೋ ಒಂದು 8 ವರ್ಷದ ಹಿಂದೆ ಚೆನ್ನೈಯಲ್ಲಿ ಬೆಂಗಳೂರು ಬಿಟ್ಟು ಹೊರಡೋಗಿರ ಸರ್, 5 ಸ್ಟಾರ್ ಹೋಟೆಲ್ಗಳಲ್ಲಿ ಬಕೆಟಲ್ಲಿ ನೀರು ಕೊಡ್ತಾ ಇದ್ರು. 5 ಸ್ಟಾರ್ ಹೋಟೆಲ್, ನೀವು 25,000-20,000 ಕೊಟ್ಟು ರೂಮ್ ತೊಗೊಂಡ್ರೆ 5 ಸ್ಟಾರ್ ಹೋಟೆಲ್ ಬಕೆಟಲ್ಲಿ ನೀರು ಕೊಡ್ತಾ ಇದ್ರು. ಎಷ್ಟೋ ಚೆನ್ನೈಯಲ್ಲಿ ನಾನು ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿರೋದು ಹೇಳ್ತಾ ಇರೋದು. ಹೋಟೆಲ್ಗಳ ಮುಂದೆ ಬಿಕಾಸ್ ಆಫ್ ದ ವಾಟರ್ ನಾನ್ ಅವೈಲಬಿಲಿಟಿ ವಿ ಹ್ಯಾವ್ ಕ್ಲೋಸ್ ದ ಹೋಟೆಲ್ ಅಂತ ಬಂದಿತ್ತು. ಎಲ್ಲ ನಿಮ್ದು
ಎಕನಾಮಿಕ್ ನಿಮ್ದು ಏನು ದೊಡ್ಡ ಐ ಟಿ ಕಂಪ್ನಿ ಇದೆ, ನೀರೇ ಇಲ್ಲ ಅಂದ್ರೆ ಎಲ್ಲ shut down ಆಗುತ್ತೆ. ಏನು ಮಾಡ್ತೀರಾ? ಗೋವಿಂದ ಎಲ್ಲಿಂದ ರೆಡ್ಡಿ ಸರ್, ತಂದು ಕೊನೆಯದಾಗಿ ನೀವೇನ್ ಹೇಳ್ತೀರಾ? ಮೇಡಮ್, ಇವಾಗ ಸರ್ಕಾರ ವಿಶ್ವ ಬ್ಯಾಂಕು 2019ರಲ್ಲಿ ನೀರಿನ ಬಗ್ಗೆ ಮುಂದಿನ ಪೀಳಿಗೆಗೆ ನೀರಿನ ಅಭಾವ ಏನಿರುತ್ತೆ ಅಂತ ತಿಳ್ಕೊಂಡು ಅಟಲ್ ಭೂಜಲ ಯೋಜನೆ ಅಂತ ಒಂದು ಯೋಜನೆ ವಿಶ್ವ ಬ್ಯಾಂಕು ಜಾರಿ ಮಾಡ್ತು. ಅದರಲ್ಲಿ ಭಾರತ ಸರ್ಕಾರದಲ್ಲಿ 7 ರಾಜ್ಯಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 14 ಜಿಲ್ಲೆಗಳು 41 ತಾಲೂಕಲ್ಲೇ 199 ಗ್ರಾಮ ಪಂಚಾಯತ್ಗಳಲ್ಲಿ ಇದನ್ನು ಅನುಷ್ಠಾನ ಮಾಡಿದಾಗ ಎಲ್ಲ ಪಾಲುದಾರಿಕೆ ಇಲಾಖೆಗಳಿಗೂ ಇದು ಮರ್ಜ್ ಮಾಡಿದ್ರು. ಅದರಲ್ಲಿ NGO ಅವೇರ್ನೆಸ್ಗೆ ಏನು ಯಾವ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀರಿನ ಲಭ್ಯತೆ ಎಷ್ಟಿದೆ, ಮುಂದಿನ ಪೀಳಿಗೆಗೆ ನೀರಿನ ಇದಕ್ಕೆ ಏನೇನೋ ಕ್ರಮ ಕೈಗೋಬೇಕು, ಸ್ಪ್ರಿಂಕ್ಲರ್ ಆಗಲಿ, ಕೃಷಿ ಹೊಂಡವಾಗಲಿ, TCB ಆಗಲಿ, ನೀರು ಹಿಂಗು ಏನೇನು ಮಾಡ್ಬೇಕಂತ ಪ್ಲಾನ್ ಮಾಡಿತ್ತು. ಇದಕ್ಕೆ 1200 ಕೋಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂತು. 1200 ಕೋಟಿಯಲ್ಲಿ ಏನು ಮಾಡಿದ್ರು, NGO ಅವ್ರಿಗೆ 1 ಕೋಟಿ ಹಿಂಗೆಲ್ಲ ಬಿಡುಗಡೆ ಮಾಡಿ ಅದೆಲ್ಲ ಮಿಸ್ಯೂಸ್ ಆಗೋಗಿದೆ. ಎಲ್ಲೂ ಚೆಕ್ ಡ್ಯಾಮು ಮಾಡಲಿಲ್ಲ. ಅಧಿಕಾರಿಗಳು ಇವರೆಲ್ಲ ಸೇರ್ಕೊಂಡು ಇಂತಹ ಒಂದು ಮಹತ್ವದ ಯೋಜನೆಗಳನ್ನು ದುರುಪಯೋಗ ಮಾಡಿದ್ದಾರೆ, ಮಿಸ್ಯೂಸ್ ಮಾಡಿದ್ದಾರೆ ಮೇಡಮ್. ಇದ್ರ ಬಗ್ಗೆ ತನಿಖೆ ಮಾಡಿ ಇಂಥ ಆಗದಂತೆ ಮುಂದಿನ ಪೀಳಿಗೆಗೆ ನೀರು ಉಳಿಸೋಕೆ ಕ್ರಮ ಕೈಗೊಳ್ಳಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಒಂದ್ ಕಡೆ ಬರಗಾಲ, ಮತ್ತೊಂದ್ ಕಡೆ ಬೆಲೆ ಏರಿಕೆ ಭೀತಿ. ಜೂನ್ ಮುಗಿತಾ ಬಂದರೂ ಕೂಡ ಇನ್ನೂ ಮಳೆಯ ಎಂಟ್ರಿ ಆಗಿಲ್ಲ ಅನ್ನೋದು ನಿಜಕ್ಕೂ ಆತಂಕಕಾರಿ. ಮುಖ್ಯವಾಗಿ ರೈತರು ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಸರ್ಕಾರ ರೈತರಿಗೆ ಇಂತಹ ಸಮಯದಲ್ಲಿ ಅಗತ್ಯ ನೆರವು ನೀಡಬೇಕು. ಜೊತೆಗೆ ನಾವು ಮನುಷ್ಯರು ಪ್ರಕೃತಿಯನ್ನ ರಕ್ಷಿಸಬೇಕು. ಆವಾಗ ಮಾತ್ರ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.